ನಿನ್ನೆ ಮತ್ತು ಮೊನ್ನೆ ದೇವರು ಮತ್ತು ಸನಾತನ ಧರ್ಮ ಅನ್ನೋದು ಎರಡೂ ಕೂಡ ಅಭಿನ್ನ. ಧರ್ಮ ಅನ್ನುವಂತಹ ರೂಪದಲ್ಲೇನೆ ಪರಮಾತ್ಮನ ಬರ್ತಾ ಇದ್ದಾನೆ, ಅಥವಾ ಅವನ ಇಚ್ಛಾ ಜ್ಞಾನ ಕ್ರಿಯೆಗಳೇನೆ ಧರ್ಮ ಅನ್ನುವಂತಹ ಒಂದು ವ್ಯವಸ್ಥೆಯ ರೂಪದಲ್ಲಿ ಸೃಷ್ಟಿಯಲ್ಲಿದೆ. ಸೃಷ್ಟಿ ಅಂದ್ರೆ ನನ್ನಲ್ಲೂ ಇದೆ ಅಂತ ಅರ್ಥ. ಇದು ಅನಾದಿ ಕಾಲದಿಂದಲೂ ಇದೆ, ಅನಂತವಾಗಿರುತ್ತೆ. ಇದು ಹೋಗೋದೇ ಅಲ್ಲ. ಹಾಗಾದ್ರೆ ನನಗೂ ಈ ಜಗತ್ತಿಗೂ ಇರುವಂತಹ ಸಂಬಂಧ ಏನಪ್ಪಾ ಅಂದ್ರೆ, ನಾನು ಯಾವ ಕರ್ಮವನ್ನ ಮಾಡ್ತೀನೋ ತನ್ಮೂಲಕ ನಾನು ಸುಖವನ್ನ ಪಡೆಯುವುದು ಕೇವಲ ಈ ಧರ್ಮಾಚರಣೆಯಿಂದ ಮಾತ್ರ. ಯಾಕೆ ಅಂದ್ರೆ ಶರೀರ ಹೇಗಿರ್ಬೇಕು ಅನ್ನೋದು ಅವನು ತೀರ್ಮಾನ ಮಾಡಿದ್ದಾನೆ, ಅದಕ್ಕೆ ತಕ್ಕಂತೆ ಶರೀರವನ್ನ ರಚನೆ ಮಾಡಿದ್ದಾನೆ. ಜಗತ್ ಹೇಗಿರ್ಬೇಕು ಅಂತ ತೀರ್ಮಾನ ಮಾಡಿದ್ದಾನೆ, ಅದಕ್ಕೆ ತಕ್ಕಂತೆ ಜಗತ್ತನ್ನು ಸೃಷ್ಟಿ ಮಾಡಿ. ಅದರಲ್ಲಿ ಯಾವುದೇ ದೋಷ ಇರೋದಿಲ್ಲ. ವ್ಯವಹಾರ ನನಗೂ ಜಗತ್ತಿಗೂ ಇರೋ ವ್ಯವಹಾರದಲ್ಲಿ ಏನಾದರೂ ನಾನು ವ್ಯತ್ಯಾಸ ಮಾಡಿದೆ, ಯಾಕೆಂದ್ರೆ ಜಗತ್ತು ತನ್ನಷ್ಟಕ್ಕೆ ತಾನೇ ಮಾಡುತ್ತೆ ಅನ್ನೋದು ಆಗೋದಿಲ್ಲ. ಯಾಕೆಂದ್ರೆ ಅದು ಜಡ. ನಾನು ಚೇತನನಾದ್ದರಿಂದ ಏನಾದ್ರೂ ಸರಿ ತಪ್ಪುಗಳನ್ನ ಮಾಡ್ಬೇಕು ಅಂದ್ರೆ ನಾನೇ ಮಾಡ್ಬೇಕು. ಆದ್ರಿಂದ ನಾನು ಏನಾದ್ರೂ ಮಾಡಿದ್ರೆ, ಧರ್ಮವನ್ನ ಆಚರಣೆ ಮಾಡಿದ್ರೆ, ಆಗ ಇಟ್ ಮೀನ್ಸ್ ಟು ಸೇ ದಟ್ ಮೈ ಆಕ್ಷನ್ಸ್ ಆರ್ ಅಲೈನ್ಡ್ ವಿತ್ ಧರ್ಮ. ಗೊತ್ತಾಯ್ತು ನಿಮಗೆ? ದೇ ಆರ್ ಅಲೈನ್ಡ್ ಅಂತ ಅರ್ಥ. ನಾನು ಹಾಗನ ಮಾಡದೆ ಇದ್ರೆ ಅವಾಗ ಅದು ಅಧರ್ಮ. ಆಗ ಫಲ ದುಃಖ. ಆದ್ರಿಂದಲೇನೆ ಈ ಎರಡೂ ಕೂಡ ಅಂದ್ರೇನು, ಪುಣ್ಯ ಪಾಪಗಳ ಎರಡೂ ಕೂಡ ಸುಖ ದುಃಖ ರೂಪಗಳಾಗಿ ನನಗೆ ಜನ್ಮ ಜನ್ಮಾಂತರದಿಂದ ಬರ್ತಾನೇ ಇರುತ್ತೆ. ಅದು ನಿಲ್ಲೋದೇ ಇಲ್ಲ, ನಿಲ್ಲೋದೇ ಇಲ್ಲ. ನಾನು ಧರ್ಮವನ್ನು ಆಚರಣೆ ಮಾಡ್ತಾ 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 ನಾನು ಪ್ರಮೋಷನ್ ತಗೋತಾನೇ ಇರೋದು. ಪ್ರಮೋಟ್ ಆಗಬಹುದು. ಎಲ್ಲಿವರೆಗೂ ಪ್ರಮೋಟ್ ಆಗಬಹುದು ಅಂದ್ರೆ, ಈ ಸೃಷ್ಟಿ ಹಿಂದೆ ಇರೋ ಯಾವ ಶಕ್ತಿ ಇದೆಯೋ, ಪರಬ್ರಹ್ಮ ಅಂತ ಹೇಳಿದ್ನಿಲ್ಲ, ನಾನು ಅದೇ ಆಗ್ಬಿಡ್ಬಹುದು. ಅಲ್ಲಿವರೆಗೂ ಪ್ರಮೋಟ್ ಆಗ್ಬೋದು ಇನ್ ಡ್ಯೂ ಕೋರ್ಸ್. ಕರ್ಮವನ್ನು ಮಾಡ್ತಾ 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 ಅದಕ್ಕೆ ಶಾಸ್ತ್ರ ಹೇಳುತ್ತೆ ನೋಡಿ, ಈ ತರ ಕರ್ಮ ಮಾಡ್ಬೇಕು, ಈ ತರ ಮಾಡ್ಬೇಕು, ಈ ತರ ಮಾಡ್ಬೇಕು ಅಂತ ಹೇಳ್ತಾ ಹೋಗುತ್ತೆ. ಮಾಡ್ತಾ 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 ಕಾಲಕ್ರಮದಲ್ಲಿ ಆ ಪದವಿಯನ್ನು ಸೇರ್ತೀನಿ. ಆದ್ರೆ ಪದವಿ ಸೇರೋದಂದ್ರೆ ಏನೋ ಒಂದು ಕರ್ಮವನ್ನು ಮಾಡ್ತಾ ಇದ್ರೇನೆ ಕರ್ಮದ ಫಲವಾಗಿ ನಾನು ಬ್ರಹ್ಮವೇ ಆಗ್ಬಿಡೋದಿಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಅದು ಹೇಳುತ್ತೆ, ಕಾಲಕ್ರಮೇಣ
ಕರ್ಮ ಅನ್ನೋದು ಯಾತಕ್ಕೋಸ್ಕರ ಹೇಳಿದೆ ಒಬ್ಬ ಜೀವನಿಗೆ ಅಂದ್ರೆ ಮನುಷ್ಯನಿಗೆ ಅಂದ್ರೆ ಪ್ರತಿಯೊಂದು ನೀನು ತಿಳ್ಕೊಂಡು ಏನೋ ಮಾಡ್ತೀಯ, ತಿಳ್ಕೊಂಡು ಮಾಡಿದ್ರಿಂದ ನಿನಗೇನೋ ಫಲ ಸಿಕ್ತು, ಅದನ್ನ ಕರ್ಮ ಫಲ ಅಂತ ಕರೀತಾರೆ. ಕರ್ಮ ಮತ್ತು ಕರ್ಮ ಫಲ ಅನ್ನೋದೇನಿದೆಯೋ ಅದು ಎರಡೂ ಕೂಡ ಜೀವನಾಗಿರುವಂತಹ ನನಗೂ ಜಡವಾಗಿರುವಂತಹ ಜಗತ್ತಿಗೂ ಮಧ್ಯೆ ಇರುವ ಸಂಬಂಧ. ಆದ್ರಿಂದ ನನಗೆ ಈ ಜಗತ್ತು ಅನ್ನೋದು ಈಸ್ ಇಟ್ ಫೈನೈಟ್ ಆರ್ ಇನ್ಫೈನೈಟ್? ಫೈನೈಟ್. ಜಗತ್ತು ಅನ್ನೋದು ಫೈನೈಟ್. ಆದ್ರಿಂದ ನಾನು ಫೈನೈಟ್ ಇನ್ಫೈನೈಟ್? ಯಾರು ಇನ್ಫೈನೈಟ್ ಅಂತ ಹೇಳಿದ್ದು? ನಾನು ಈ ಆತ್ಮಗೀತ್ಮ ಎಲ್ಲ ಬೇಡ. ಆತ್ಮನ ಶಬ್ದ ಉಪಯೋಗಿಸ ಇಲ್ಲ 2 ದಿವಸದಿಂದ. ಅದನ್ನು ಉಪಯೋಗಿಸ್ತಾ ಹೇಳಿ. ಈಗ ನಾನು ಅಂದ್ರೆ ಯಾರಪ್ಪ? ನಿನ್ನೆ ಮೊನ್ನೆ ಪ್ರಕಾರ ನಾನು ಯಾರು? ಫೈನೈಟ್. ಅಷ್ಟೇ, ಅಷ್ಟು ಇಟ್ಕೊಳ್ಳಿ ಸದ್ಯಕ್ಕೆ. ನಾನು ಅಂದ್ರೆ ಫೈನೈಟ್ ಇವಾಗ ಸದ್ಯಕ್ಕೆ, ಆಯ್ತಲ್ವಾ? ಫೈನೈಟ್ ಆಗಿರುವಂತಹ ನಾನು ಫೈನೈಟ್ ಆಗಿರುವಂತಹ ಜಗತ್ತಿನ ಮಧ್ಯೆ ಬರುವಂತಹ ಒಂದು ವ್ಯವಹಾರದಿಂದ ಉತ್ಪತ್ತಿ ಆಗುವಂತಹ ಫಲ ಹೇಗಿರುತ್ತೆ? ಫೈನೈಟ್ ಆಗಿರುತ್ತೆ ಅಲ್ವಾ? ಎನಿಥಿಂಗ್ ದಟ್ ಈಸ್ ಫೈನೈಟ್ ಈಸ್ ಟೆಂಪರರಿ ಅಲ್ವಾ? ಅಲ್ಲಿಗೆ ಖರ್ಚಾಗೋಗುತ್ತೆ ಫಲ. ಇವತ್ತೆಲ್ಲ ನಾಳೆ ಖರ್ಚಾಗೋಗುತ್ತೆ. ಇನ್ನಿಂತಹ ದೊಡ್ಡ ಫಲ ಇರಲಿ, ಅದೊಂದಲ್ಲ ಒಂದ್ ದಿವಸ ಮುಗಿದೋಗುತ್ತೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇತ್ತು. ಏನ್ ಪ್ರಶ್ನೆ ಅಂದ್ರೆ, ವೇದಗಳಲ್ಲಿ ಉಪಾಸನೆ ಮತ್ತು ಕರ್ಮಕಾಂಡಗಳ ಅವಶ್ಯಕತೆ ಏನಿತ್ತು? ಆಯ್ತಾ? ಜ್ಞಾನಕಾಂಡವನ್ನು ಮಾತ್ರ ಹೇಳ್ಬೋದಿತ್ತಲ್ವೇ? ಸ್ವಲ್ಪ ಯೋಚನೆ ಮಾಡಿ. ನಾವ್ ಯಾರು? ನಿನ್ನೆ ಅರ್ಥ ಮಾಡ್ಕೊಂಡ್ರು ನಾವ್ ಯಾರು? ಹೇಳಿ. ಜೀವ. ಜೀವ ಅಂದ್ರೆ ಏನಂತ ಅರ್ಥ ಮಾಡ್ಕೊಂಡ್ರೆ ನಾವು? 3 ಆಸ್ಪೆಕ್ಟ್ ಬಂತಲ್ಲ. ಕರ್ತ, ಜ್ಞಾತ, ಭೋಕ್ತ. ನಾನು ಅಂದ್ರೆ ಯಾರು? ಫಸ್ಟ್ ಕ್ಲಾಸ್ ಕೆಲಸ ಮಾಡೋನು, ಆ ಕೆಲಸ ಹೇಗ್ ಮಾಡ್ಬೇಕು ಅಂತ ತಿಳ್ಕೊಂಡು ಕೆಲಸ ಮಾಡೋನು, ಆಮೇಲೆ ತಿಳ್ಕೊಂಡು ಕೆಲಸ ಮಾಡಿದ್ರ ಫಲ ಅನುಭವಿಸೋನು. ಗೊತ್ತಿದೆ, ಸಿಂಪಲ್ ಆಗಿದೆ. ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ ಯಾರಿಗಾದ್ರು? ಇಲ್ಲ ತಾನೆ? ಡೌಟೇ ಇಲ್ಲದೆ ಕ್ಲಿಯರ್ ಆಗಿರುವಂತಹ ನನ್ನ ಐಡೆಂಟಿಟಿ ಇಟ್ಕೊಂಡಾಗ ನಾನು ಕರ್ತ ಅಂತ ಇದ್ಮೇಲೆ ವೇದ ಕರ್ಮವನ್ನು ಹೇಳ್ಬೇಕು, ಜ್ಞಾನವನ್ನು ಹೇಳ್ಬೇಕು? ಕರ್ಮ ಹೇಳ್ಬೇಕು. ನಾನು ಕರ್ತ ಅಂತ ಹೇಳ್ಕೊಂಡಿದ್ದೀನಿ ಅಲ್ವಪ್ಪ? ಸರಿ, ನೀನ್ ಕರ್ತ ಅಂತ ಹೇಳ್ಕೊಳ್ಳೋ ಹಾಗಿದ್ರೆ ನೀನ್ ಕರ್ಮ ಮಾಡ. ಕರ್ತ ಅಲ್ಲ ನಾನು ಅಂತ ಸುಮ್ಮನೆ ಬಾಯಲ್ಲಿ ಹೇಳ್ಬಿಟ್ರಾಗಲ್ಲ. ಚೆನ್ನಾಗಿ ತಿಳ್ಕೊಬೇಕು. ಗೊತ್ತಾಯ್ತಾ ನಾನು ಹೇಳ್ತಿರೋದು? ಸುಮ್ಮನೆ ಬಾಯಲ್ಲಿ ನಾನು ಕರ್ತ ಅಲ್ಲ ಅಂತ ಹೇಳ್ಬಿಟ್ರೆ ನಂಬಿಡ್ತಾರೆ ಯಾರಾದ್ರೂ? ಆಗಲ್ಲ. ಯಾಕೆಂದ್ರೆ ನನ್ ಬಾಯಲ್ಲಿ ಸಹಜವಾಗಿ ಬರುತ್ತೆ, ನಾನು ಇಂಥವ್ರು ಮಾಡ್ತೀನಿ, ನಾನು ಮಾಡೋನು ಎಲ್ಲ ಬರುತ್ತೋ ಇಲ್ಲ? ಸಹಜವಾಗಿ ಬರುತ್ತೆ. ಯಾವಾಗ ಸಹಜವಾಗಿ ನಾನು ಕರ್ತ ಭೋಕ್ತ ಜ್ಞಾತ ಅಂತ ಗೊತ್ತಿರುತ್ತೋ ಅಂಥವ್ರಿಗೆಲ್ಲ ಕೂಡ ಕರ್ಮಕಾಂಡ ಅನ್ನೋದು ಇದ್ದೇ ಇದೆ. ಅದರ ಪ್ರಕಾರ ಏನ್ ಮಾಡ್ಬೇಕು? ನಾನು ಕರ್ತ, ನಾನೇನ್ ಮಾಡ್ಬೇಕು? ಸರಿ, ನಾನು ಜ್ಞಾತ, ನಾನೇನ್ ತಿಳ್ಕೊಬೇಕು? ನಾನು ಭೋಕ್ತ, ಏನನ್ನ ಭೋಗಿಸಬಹುದು? ನಾನು
ಗೊತ್ತಾಗ್ತಾ ಇದೆ ನಿಮ್ಗೆ? ಇದನ್ನೆಲ್ಲ ಹೇಳೋದು ಕರ್ಮಕಾಂಡ. ಬೇಕೇ ಬೇಕು. ಬರೀ ಜ್ಞಾನಕಾಂಡ ಜನ ಹೇಳಿದ್ದಿದ್ರೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಒಬ್ಬರು ಜ್ಞಾನಕಾಂಡವನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಯಾಕೆಂದ್ರೆ ಜ್ಞಾನಕಾಂಡ ಅನ್ನೋದು ಮುಂಚೆ ಮನಸ್ಸಿಗೆ ಏನ್ ಬರುತ್ತೆ ಗೊತ್ತೇನೋ, ನಾನೇನೋ ಹಾಯಾಗಿ ಕೆಲಸ ಮಾಡ್ಬೇಕಾಗಿಲ್ಲ. ಮುಂಚೆ ಏನ್ ಹೇಳುತ್ತೆ ಅಂದ್ರೆ, ನಾವೇನ್ ಅರ್ಥ ಮಾಡ್ಕೊಂಡ್ಬಿಡ್ತೀವಿ ಅಂದ್ರೆ, ಜ್ಞಾನಕಾಂಡ ಅಂದ್ರೆ ಕರ್ಮ ಮಾಡ್ಬೇಕಾಗಿಲ್ಲ, ಅಂದ್ರೆ ಕರ್ಮವನ್ನ ಬಿಟ್ಬಿಡ್ಬೇಕು. ಆದ್ರಿಂದ ನಾವೇನೇನ್ ಅನ್ಕೊಂಡಿದೀವೋ ಕರ್ಮ ಅಂತ, ಅದನ್ನೆಲ್ಲ ಮಾಡೋದ್ ಬಿಟ್ಬಿಡ್ಬೇಕು ಅಂತ. ಎಲ್ಲಾ ಕರ್ಮನೂ ಬಿಟ್ಬಿಡ್ತೀವ ಹಾಗೆ ಅಂತ? ಬಿಡಲ್ಲ. ಬರೀ ಸಂಧ್ಯಾ ವಂದನೆ, ಪೂಜೆ, ಜಪ, ಅನುಷ್ಠಾನ ಇದನ್ನ ಮಾತ್ರ ಬಿಟ್ಬಿಡ್ತೀವಿ. ಹೋಟ್ಲ್ಗೆ ಹೋಗೋದು, ಆಫೀಸ್ಗೆ ಹೋಗೋದು, ಸಿನಿಮಾ ನೋಡೋದು ಅದೆಲ್ಲ ಅದನ್ನ ಬಿಡಲ್ಲ. ಅದೆಲ್ಲ ಕರ್ಮ ಅಲ್ಲ, ಅದು ನಾನು ಬೇರೆಯವ್ರಿಗೋಸ್ಕರ ಮಾಡ್ತಾ ಇದೀನಿ ಅಂತ ಏನೋ ಹೇಳ್ಕೊಂಡ್ಬಿಡ್ತೀನಿ ನಾನೇ ಬೇಕಾದ್ರೆ. ಈ ಕರ್ಮ ಬಿಡ್ಬೇಕು ಅನ್ನೋದನ್ನ ಮಾತ್ರ ತಗೊಂಡೋಗಿ ದೇವರಿಗೆ ಸಂಬಂಧಪಟ್ಟಂತೆ ಇರುವಂತಹ ಕರ್ಮಕ್ಕೆ ಮಾತ್ರ ಅದು ಸೀಮಿತ ಮಾಡ್ಬಿಟ್ಟು ಸೋಂಬೇರ್ತನ ಅಷ್ಟೇ, ಇನ್ನೇನಿಲ್ಲ. ಯಾಕೆಂದ್ರೆ ಅದೆಲ್ಲ ಮಾಡ್ಬೇಕು ಅಂದ್ರೆ ಯಾವುದೋ ಒಂದು ನಿಯಮವನ್ನ ಪಾಲನೆ ಮಾಡ್ಬೇಕಾಗಿಲ್ಲ. ಆ ನಿಯಮವನ್ನ ಪಾಲನೆ ಮಾಡೋದಿಕ್ ಸೋಂಬೇರ್ತನ. ಅದಕ್ಕೋಸ್ಕರ ಏನ್ ಮಾಡ್ತೀನಿ ಅಂದ್ರೆ, ನಾನು ಐ ಆಮ್ ಹೈಲಿ ಸ್ಪಿರಿಚುವಲ್ ಫ್ರಮ್ September 10th. ಐ ಬಿಕೇಮ್ ವೆರಿ ಸ್ಪಿರಿಚುವಲ್ ಅಂತ ಏನೋ ಒಂದು ಹೇಳ್ಬಿಟ್ಟು ಮೆಲ್ಲಿಗೆ ಪೂಜೆ ಗೀಜೆ ಎಲ್ಲ ಬಿಟ್ಬಿಟ್ಟಿರ್ತೀನಿ. ಅದೆಲ್ಲ ಏನೋ ಕೆಲಸ. ನಾನೇ ಟೋಪಿ ಹಾಕೋತಾ ಇದ್ದೀನಿ ಅಂತ ಅಷ್ಟೇ ಅರ್ಥ ಅದಕ್ಕೆ, ಅಲ್ವಾ? ಯಾಕೆಂದ್ರೆ ನನ್ನ ಅನುಭವ ಬರಲ್ಲ. ಇಟ್ ಈಸ್ ಓನ್ಲಿ ಡಿಸೀವಿಂಗ್ ಒನ್ ಸೆಲ್ಫ್. ಓಕೆ, ಸೊ ಕರ್ಮಕಾಂಡವನ್ನು ಹೇಳುತ್ತೆ, ಜ್ಞಾನಕಾಂಡವನ್ನು ಹೇಳುತ್ತೆ. ಏನ್ ಹೇಳುತ್ತೆ ಏನು ಇತ್ಯಾದಿಗಳೆಲ್ಲ ನೋಡೋಣ. ನಿನ್ನೆ ಇದ್ದಂತಹ ವಿಷಯಗಳಲ್ಲಿ ಏನಾದರೂ ಸಂಶಯ ಇದೆಯಾ? ಹೇಳಿ. ಒಳ್ಳೆ ಕರ್ಮ ಮತ್ತೆ ಕೆಟ್ಟ ಕರ್ಮ ಒಪಿನಿಯನ್ಸ್ ಮೇಲೆ ಒಳ್ಳೆ ಮಾಡೋದು ಕೆಟ್ಟದ್ದು ನೋಡಿ, ಒಳ್ಳೇದು ಕೆಟ್ಟದ್ದು ಅನ್ನೋದು ಅವರವ್ರ ಒಪಿನಿಯನ್ ಬೇಸ್ಡ್ ಅಲ್ವಾ ಅಂತ ಪ್ರಶ್ನೆ. ಯಾವುದು ಒಳ್ಳೇದು ಕೆಟ್ಟದ್ದು ಅನ್ನೋದು ಹೇಗೆ ತೀರ್ಮಾನ ಮಾಡೋದು ಅಂದ್ರೆ, ನಾನು ಬೇರೆ ಯಾರಿಗೂ ಹಿಂಸೆ ಕೊಡದೆ, ನಾನು ಮಾಡುವಂತಹ ಕರ್ಮದಿಂದ ಬೇರೆ ಯಾರಿಗೂ ತೊಂದರೆ ಆಗದೆ, ಬೇರೆಯವ್ರಿಗೂ ಉಪಕಾರವಾಗದ ನಾನು ಉದ್ಧಾರವಾಗೋದು ಅಂದ್ರೆ ಎಲಿವೇಟಿಂಗ್ ಮೈಸೆಲ್ಫ್ ಇಂಟು ದಿ ಹೈಯರ್ ಫೀಲ್ಡ್ ಆಫ್ ಎನರ್ಜಿ, ಅಂದ್ರೆ ದೇವತಾ ಸಾನ್ನಿಧ್ಯವನ್ನು ಸೇರೋದ್ರ ಕಡೆ ಹೋದರೆ ಅವಾಗ ಅವನು ಒಳ್ಳೆಯದು ಅಂತಾರೆ. ಓಕೆ, ನನಗಾಗ್ಲಿ ಇನ್ನೊಬ್ರಿಗಾಗ್ಲಿ ಕರ್ಮ ಮಾಡೋದ್ರಿಂದ ತೊಂದರೆ ಆಗತ್ತೆ ಅನ್ನೋದಿದ್ರೆ ಅದು ಒಳ್ಳೇದಲ್ಲ ಅಂತಾರೆ. ಇದನ್ನ ಎರಡು ತರಹ ಅದಕ್ಕೆ ವಿಂಗಡಣೆ ಮಾಡಿದ್ದಾರೆ. ಏನು ಅಂದ್ರೆ ನೋಡಿಪ್ಪ, ಸಾಮಾನ್ಯ ಧರ್ಮ ಮತ್ತು ವಿಶೇಷ ಕರ್ಮ ಅಂತಾರೆ. ಏನ್ ಹೇಳಿ? ಸಾಮಾನ್ಯ ಧರ್ಮ ಅಂದ್ರೆ ಏನು ಅಂದ್ರೆ, ಅವನು ಯಾರಾದ್ರೂ ಆಗಿರ್ಲಿ, ಗಂಡಸಾದ್ರೂ ಆಗ್ಲಿ ಹೆಂಗಸಾದ್ರೂ ಆಗಿರ್ಲಿ, ಬ್ರಾಹ್ಮಣನಾದ್ರೂ ಆಗಿರ್ಲಿ ಶೂದ್ರನಾದ್ರೂ ಆಗಿರ್ಲಿ, ಎಲ್ಲರೂ ಒಂದೇ ರೂಲ್ ಕೆಲವಿದೆ. ಅಂಥದ್ದು ಇವ್ರಿಗೂ ಅವ್ರಿಗೂ ಅನ್ನೋ ತರ ಎಲ್ಲ ಬೇರೆ ಎಲ್ಲ ಇಲ್ಲ. ಅದನ್ನೆಲ್ಲ ಒಂದು ಕ್ಲಾಸ್ ಮಾಡಿದ್ದಾರೆ. ಅದನ್ನೆಲ್ಲ ಸಾಮಾನ್ಯ ಧರ್ಮ ಅಂತಾರೆ. ಎಲ್ಲರೂ ಅದನ್ನ ಪಾಲನೆ ಮಾಡಲೇಬೇಕು. ವಿಶೇಷ ಧರ್ಮ ಅಂತ ಬಂದಿದೆ. ಅದು ಬ್ರಾಹ್ಮಣನು ಹೀಗೆ ಮಾಡ್ಬೇಕು ಅಂತ ಇರುತ್ತೆ, ಕ್ಷತ್ರಿಯನು ಹೀಗೆ ಮಾಡ್ಬೇಕಾಗಿಲ್ಲ, ಅದನ್ನ ಹೀಗೆ ಮಾಡ್ಬೋದು ಅಂತ ಹೇಳ್ತೇವೆ. ಶೂದ್ರನ ಹಾಗೆ ಮಾಡ್ಬೇಕಾಗಿಲ್ಲ, ಇನ್ನೊಂಥರ ಮಾಡ್ಬೋದು ಅಂತ ಹೇಳ್ತೇವೆ. ಗೊತ್ತಾಯ್ತಲ್ವಾ? ಅದು ವಿಶೇಷ ಧರ್ಮ. ಸಾಮಾನ್ಯ ಧರ್ಮ ಹಾಗಲ್ಲ. ಇವಾಗ ಸುಳ್ಳು ಹೇಳ್ಬಾರ್ದು ಅನ್ನೋದು ಬ್ರಾಹ್ಮಣ ಮಾತ್ರ ಸುಳ್ಳು ಹೇಳ್ಬಾರ್ದು, ಬೇರೆ ಮಿಕ್ಕವರೆಲ್ಲ ಹೇಳ್ಬೋದು ಅನ್ನೋ ತರ ಇಲ್ಲ. ಕಳ್ತನ ಮಾಡ್ಬಾರ್ದು ಅಂದ್ರೆ ಶೂದ್ರನಾದ್ರಿಂದ ಪರವಾಗಿಲ್ಲ, ಕಳ್ತನ ಮಾಡ್ಬಾರ್ದು, ಇವ್ನು ಮಾಡೋ ಹಾಗಿಲ್ಲ ಅಂತ ಹಾಗೆಲ್ಲ ಇಲ್ಲ. ಅದೆಲ್ಲ ಯೂನಿವರ್ಸಲಿ ಅಪ್ಲಿಕೇಬಲ್ ಅದಲ್ವಾ?
ಅಹಿಂಸಾ, ಸತ್ಯಂ, ಅಸ್ತೇಯಂ, ಶೌಚಂ ಇತ್ಯಾದಿಗಳೆಲ್ಲ ಇದೆಯಲ್ಲ, ಅದು ಎಲ್ಲರೂ ಕೂಡ ಪಾಲನೆ ಮಾಡಲೇಬೇಕು. ದಯೆ, ಅಹಿಂಸೆ ಇತ್ಯಾದಿಗಳೆಲ್ಲ ಎಲ್ಲರೂ ಪಾಲನೆ ಮಾಡಲೇಬೇಕು ಅಂತ. ವಿಶೇಷ ಧರ್ಮ ಹಾಕಲ್ಲ. ಅವ್ರವ್ರಿಗೆ ಅವ್ರು ಏನ್ ಮಾಡ್ಬೇಕೋ ಅದನ್ನ ಮಾತ್ರ ಹೇಳುತ್ತೆ. ಅದು ವಿಶೇಷ ಅಲ್ವಾ? ಆದ್ರಿಂದ ಈ ಒಳ್ಳೇದು ಕೆಟ್ಟದ್ದು ಅಂದಾಗ ಧರ್ಮ ತೀರ್ಮಾನ ಮಾಡುತ್ತೆ. ಇದನ್ನ ಹೀಗ್ ಮಾಡಿದ್ರೆ ಇದು ಒಳ್ಳೇದು, ಅದರಿಂದ ನಿಮ್ಗೆ ಸಿಕ್ಕ ಸಿಗುತ್ತೆ ಅಂತ ಹೇಳುತ್ತೆ. ಆದ್ರಿಂದ ನಾನೇ ತೀರ್ಮಾನ ಮಾಡಕ್ಕಾಗಲ್ಲ. ನಾನ್ ತೀರ್ಮಾನ ಮಾಡುತ್ತಾ ನನಗೆ ಎಬಿಲಿಟಿ ಇಲ್ಲ. ಐ ಡೋಂಟ್ ಹ್ಯಾವ್ ದಿ ಎಬಿಲಿಟಿ. ಅದಲ್ಲ ಅತಿ ಸುಲಭವನ್ನೇ ಆತ್ಮವಿದ್ಯೆ ಈ ಸುಲಭವಾಗಿ ಹೇಳ್ತಾರೆ. ಆತ್ಮವಿದ್ಯೆ 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 ಇಸ್ ವೆರಿ ಸುಲಭ. ಒಂದ್ ಕಡೆ ಅಂತಾರೆ, ಇನ್ನೊಂದು ಕಡೆ ಇರ್ತದೆ. ವೇದಾಂತ ಎಲ್ಲ ನೋಡ್ತಾರೆ, ಓದಿದ್ರೆ ಏನಂದ್ರೆ ಸ್ವಲ್ಪ ವಾಸನೆ, ಸ್ವಲ್ಪ ಇದ್ರ ಕೂಡ ಕರೆಕ್ಟ್. ವೇದಾಂತ ನಾವು ತುಂಬಾ ಕಷ್ಟ ಆಗ್ತಾರೆ. ಬಟ್ ರಮಣ ಬಾಬಾ ಹೇಳ್ತಾರೆ ಈ ಸುಲಭ. It is the easiest thing. Correct. I will answer. Who said it is very easy? No, who said it is very easy? No, everybody did not say. Only Ramana Bhagavan said. A person who has passed IIT by working hard, after passing out, he will say IIT is very easy. Okay? Go and tell the same 7th standard boy, then he will get very angry. Okay? Or you ask any student in first PUC who wants to write second PUC after 2 years, the kind of hardship that he will be undergoing is unimaginable. So he will not appreciate your statement there. Always a person who has passed out in flying colors will say it is very easy because he's crossed over. So when Ramana Bhagavan said Atma Vidya is very easy, obviously he will say. Okay? That is also because you should get encouraged. You should get encouraged to do it. ನಾನು ಮುಂಚೆನೆ ಹೇಳ್ಬಿಟ್ರೆ ನಿಮ್ಗೆ ಸಿಕ್ಕಾಪಟ್ಟೆ ಕಷ್ಟ ಇದೆಲ್ಲ ಆಗೋದಲ್ಲ, ಯಾರು ಮಾಡಬೇಡಿ ಅಂತ ಹೇಳ್ಬಿಟ್ರೆ ಓಟೋದು ಕಷ್ಟ ಅಲ್ವಾ? ಅದಕ್ಕೋಸ್ಕರ ತುಂಬಾ ದೊಡ್ಡ ದೊಡ್ಡ ಮಹನೀಯರು ಹಾಗೆ ಹೇಳೋದು ಅಲ್ವಾ? ಬರ್ತಾ 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 ನಿಮ್ಗೆ ಗೊತ್ತಾಗುತ್ತೆ ಅದು ಮಾಡಕ್ಕಾಗಲ್ಲ ಅಂತ. ನೀವು ಅದನ್ನೇ ಹೇಳಿದ್ದ ಆಮೇಲೆ ವೇದಾಂತದಲ್ಲಿ ತುಂಬಾ ಕಷ್ಟ ಅಂತ ಹೇಳ್ತೀವಿ ಅಂದ್ರೆ ಹೌದು, ತುಂಬಾ ಕಷ್ಟನೂ ಹೌದು, ತುಂಬಾ ಸುಲಭಕ್ಕೂ. ಗೊತ್ತಾಯ್ತಲ್ಲ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ದಟ್ ಇಸ್ ಬಂದೇ ಬರುತ್ತೆ. ಅದಕ್ಕೆ ಇಟ್ ಇಸ್ ನಾಟ್ ಪಾಸಿಬಲ್ ಬಿಕಾಸ್ ವಿ ಗೆಟ್ ಎಸ್. ಇಲ್ಲೇನೋ ಕೇಳಿದ್ರೆ ವೇದ ಮಂತ್ರಗಳನ್ನ ಋಷಿಕೆಯರು ಕೂಡ ಬಂದಿದ್ದಾರೆ ಶ್ಲೋಕಗಳು. ಸ್ತ್ರೀಯರಿಗೆ ಕೂಡ ಆಗ ವೇದಾಧ್ಯಯನ ಆಯಿತು, ಉಪನಯನ ಆಯಿತು. ನೋಡಿ ಎರಡು ವಿಷಯ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ವೇದಗಳಲ್ಲಿ ಋಷಿಕೆಯರು ಅಂತಾರೆ. ಋಷಿಕಾ ಅಂದ್ರೆ ಸ್ತ್ರೀಯರು. ಯಾರು ಬ್ರಹ್ಮವಾದಿನಿ ಅವರು ಕೆಲವು ಕಡೆ ವೇದ ಮಂತ್ರಗಳನ್ನ ಮಂತ್ರ ಕರೀತಾರೆ. ಅವರನ್ನ ಮಂತ್ರದ್ರಷ್ಟಾರರು ಅಂದ್ರೆ ಅವರು ಆ ಮಂತ್ರಗಳನ್ನ ಕಂಡುಕೊಂಡ್ರು, ರಿಕಲೆಕ್ಟೆಡ್ ಅಂತ ಅರ್ಥ. ಓಕೆನಾ? ವೇದದಲ್ಲಿ ಎಲ್ಲೆಲ್ಲಿ ಋಷಿಕೆಯರು ಯಾವ್ಯಾವ ಮಂತ್ರಗಳನ್ನೆಲ್ಲ ಉಲ್ಲೇಖ ಮಾಡಿದಾರೋ ಅದೆಲ್ಲವೂ ಕೂಡ ಜ್ಞಾನಕಾಂಡಕ್ಕೆ ಸೇರಿರೋದು. ಒಂದು ಮಂತ್ರವೂ ಕೂಡ ಕರ್ಮಕಾಂಡಕ್ಕೆ ಸೇರಿದ್ದಲ್ಲ.
ಆದ್ರಿಂದ ಅವ್ರದ್ದು ಉಪನಯನ ಇತ್ತು, ಅವರು ಸಂಧ್ಯಾವಂದನೆ ಮಾಡ್ತಾ ಇದ್ರು ಅಂತ ಯಾರಾದ್ರೂ ಹೇಳಿದ್ರೆ ಅದು ಸುಳ್ಳು. ಅವರು ಹೇಳಿರುವಂತಹ ಮಂತ್ರಗಳಿದೆ, ಋಗ್ವೇದದಲ್ಲಿಯೂ ಬರುತ್ತೆ. ಆದರೆ ವಾಗಂಭರಣಿ ಅಂತ ಋಷಿಕೆ ಅಲ್ಲ, ಆ ವಾಗಂಭರಣಿ ಅನ್ನೋರೆಲ್ಲ ಯಾವ ಮಂತ್ರಗಳನ್ನ ಹೇಳಿದ್ರು ಅದೆಲ್ಲವೂ ಕೂಡ ಜ್ಞಾನಕಾಂಡಕ್ಕೆ ಸೇರಿರೋದು, ಅಂದ್ರೆ ಆತ್ಮವಿದ್ಯೆಗೆ ಸೇರಿರುವಂತಹದ್ದು. ಓಕೆ, ಆತ್ಮವಿದ್ಯೆಗೆ ಸ್ತ್ರೀ ಪುರುಷರು ಬ್ರಾಹ್ಮಣ ಶೂದ್ರಾದಿಗಳು ಯಾವ ತಾರತಮ್ಯವೂ ಇಲ್ಲ. ಪ್ರತಿಯೊಬ್ಬನಿಗೂ ಕೂಡ ಅದನ್ನು ತಿಳ್ಕೊಳ್ಳುವಂತಹ ಅರ್ಹತೆ ಇದೆ. ಓಕೆ, ಇವತ್ತು ಈ ಕರ್ಮ ಸಿದ್ಧಾಂತ ಏನಿದೆಯಲ್ಲ, ಅದರಲ್ಲಿ ಕರ್ಮವನ್ನ ನಾನು ಮಾಡ್ಲೇಬೇಕು, ಮಾಡದೇ ಇದ್ರೆ ಪ್ರತ್ಯವಾಯ ದೋಷ ಬರುತ್ತೆ. ಏನ್ ದೋಷ ಬರುತ್ತೆ? ಜೋರ ಹೇಳಿ, ಪ್ರತ್ಯವಾಯ ಹೇಳಿ. ಪ್ರತ್ಯವಾಯ, ಒಂದು ಪ್ರತ್ಯವಾಯ ದೋಷ ಅಂತ ಬರುತ್ತೆ. ಆ ದೋಷ ಏನ್ ಮಾಡಿದ್ರು ಬಿಡಲ್ಲ. ನನ್ ಎಷ್ಟು ಜನ್ಮಗಳಾದ್ರೂ ಕೂಡ ಅದರ ಫಲ ಕೊಡದೆ ಬಿಡಲ್ಲ. ಈಗ ನನ್ ಗೊತ್ತಾದ ಮೇಲಾದ್ರೂ ಸಂಧ್ಯಾವಂದನೆ ಮರ್ತೋಗಿದ್ರು ಪರವಾಗಿಲ್ಲ, ಕಲ್ತ್ಕೊಂಡಾದ್ರೂ ಮಾಡ್ಬಿಡ್ಬೇಕು. ಅಷ್ಟರ ಮಟ್ಟಿಗೆ ನಾವು ಪನಿಷ್ಮೆಂಟ್ ಇಂದ ತಪ್ಪಿಸ್ಕೋತೀವಿ. ಯಾರು ಕರ್ಮ ಮಾಡದೇ ಇರುವಂತಹ ಒಂದು ಅಧಿಕಾರ ಇಲ್ಲ, ಆಯ್ತಲ್ವಾ? ಇದು ಕರ್ಮ ಸಿದ್ಧಾಂತ. ಎಲ್ಲ ಮಾಡ್ಬೇಕು. ಮಾಡೋದ್ರಿಂದ ಏನ್ ಸಿಗುತ್ತೆ? ಸುಖ ಸಿಗುತ್ತೆ, ದುಃಖ ಹೋಗುತ್ತೆ. ಸುಖ ಸಿಗುತ್ತೆ ಅಂದ ತಕ್ಷಣ ಸುಖ ಯಾವಾಗ್ಲೂ ಇರುತ್ತೆ. ಒಂದ್ಸಲ ಸಿಕ್ಬಿಟ್ರೆ ಇಲ್ಲ, ಸ್ವಲ್ಪ ಹೊತ್ತಿರುತ್ತೆ, ತಿರುಗಿ ಇನ್ನೇನೋ ದುಃಖ ಬರುತ್ತೆ. ಆಮೇಲೆ ದುಃಖ ಹೋಗ್ಲಾಡಿಸ್ಕೊಳಕ್ ಏನೋ ಕರ್ಮ ಮಾಡ್ಬೇಕು. ಆಮೇಲೆ ಒಂದ್ ಸ್ವಲ್ಪ ನೆಮ್ಮದಿಯಾಗಿರುತ್ತೆ, ತಿರುಗಿ ಇನ್ನೇನೋ ಕಷ್ಟ ಬರುತ್ತೆ. ಏನಪ್ಪ, ಒಂದ್ಸಲ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಎಷ್ಟು ಜನ್ಮಗಳು ಎತ್ತಿದೀವಿ ಇಷ್ಟೊತ್ತಿಗೆ. ಬೇಜಾರು ಬರುತ್ತಾ? ಬರಲ್ಲ. ಅಲ್ಲ, ಎಲ್ಲ ಬರ್ಲೇಬೇಕು ಅಂತ ಇಲ್ಲ, ಅಥವಾ ಒತ್ತಾಯನೂ ಇಲ್ಲ. ಚೆನ್ನಾಗಿದೆ ಇವಾಗ ಅಂತ ಇರಬಹುದು. ಯಾರೋ ಒಬ್ಬೊಬ್ಬರಿಗೆ ಬೇಜಾರು ಬರುತ್ತೆ. ಏನ್ ಬೇಜಾರು ಬರುತ್ತೆ ಅಂದ್ರೆ, ಏನ್ರಿ ಅಸಹ್ಯ, ಸುಮ್ಮನೆ ಹುಟ್ಟೋದು, ಬೆಳೆಯೋದು, ಯೌವನ ಬರುತ್ತೆ, ಮದ್ವೆ, ಆಮೇಲೆ ಸಂಸಾರ, ಆಮೇಲೆ ಮಕ್ಕಳು, ಆ ಮಕ್ಕಳನ್ನು ಬೆಳೆಸು, ಓದಿಸು, ಊಟ ಹಾಕು, ಇದು ಮಾಡು, ಆಮೇಲೆ ಆ ಮಕ್ಕಳ ಕೈಯಲ್ಲಿ ಬಯಸ್ಕೋ, ಅದು ದುಃಖ ಪಡೋ, ಏನೋ ಬಂದಂತು. ಹುಟ್ಟಿದಾರಭ್ಯ ಸಾಯೋವರಿಗೆ ದುಃಖನೇ ಹೆಚ್ಚು, ಸುಖ ಎಲ್ಲೋ ಅಲ್ಲಲ್ಲಿ ಸುಮ್ಮನೆ ಹೊಳಿತಾ ಇರುತ್ತೆ ಅಷ್ಟೇ. ಆದ್ರಿಂದ ಏನ್ ಮಾಡ್ಬೇಕಾದ್ರೆ, ನನಗೆ ಈ ತರ ಸುಖ ದುಃಖ ಬೇಡ, ನನಗೆ ನಾನು ಯಾವಾಗಲೂ ಸುಖ ಅಂತ ನನ್ನ ಆಸೆ. ಎಲ್ರಿಗೂ ಅದೇ ಆಸೆ ತಾನೆ ಆಕ್ಚುಲಿ ಇರೋದು, ಹಾಗೆ ಅಲ್ಲ ಎಲ್ರಿಗೂ? ಎಲ್ರಿಗೂ ನಾನು ಯಾವಾಗಲೂ ಸುಖವಾಗಿರ್ಬೇಕು ಅಂತ ಆಸೆ ಪಡ್ತೀನಿ. ಅದಕ್ಕೆ ಏನ್ ಮಾಡ್ಬೇಕು? ಯಾವಾಗಲೂ ಸುಖವಾಗಿರೋದು ಅಂದ್ರೆ ಏನು? ಆ ಯಾವಾಗಲೂ ಸುಖವಾಗಿರೋದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಇವತ್ತಿನ ವಿಷಯ. ಅಂದ್ರೆ ಏನು? ವೇದಾಂತ ಅಥವಾ ಅದ್ವೈತ ಎರಡು ಒಂದೇ. ಅದ್ವೈತ ಅಂದ್ರೂ ಒಂದೇ, ವೇದಾಂತ ಅಂದ್ರೂ ಒಂದೇ. ಏನ್ ಹಾಗಂದ್ರೆ, ವೇದಾಂತ ಅಂದ್ರೆ ವೇದಗಳ ಅಂತ್ಯಭಾಗ ಅಂತ ಅರ್ಥ. ವೇದದಲ್ಲಿ ಎರಡು ಭಾಗ. ಮೊದಲನೇದು ಕರ್ಮಕಾಂಡ, ನಿಮಗೇನು ಅಂತ ಗೊತ್ತು. ಇದೆಲ್ಲ ಆದ್ಮೇಲೆ ನನಗೆ ಈ ತರಹ ಸುಖ ದುಃಖಗಳ ಮಿಶ್ರಣ ಬೇಡ.
ನಾನು ತಿರುಗಿ ಇದೇ ತರ ಇನ್ನೊಂದು ಜನ್ಮ ಪಡಿಬೇಕು ಅಂತ ನನ್ನ ಆಸೆ ಇಲ್ಲ. ಯಾಕೆ ಆಸೆ ಇಲ್ಲ ಅಂದ್ರೆ ಬೇಡ, ಗೊತ್ತು ಯಾಕೆಂದ್ರೆ ಅವನು ಅಗ್ನಿಷ್ಠೋಮ ಇತ್ಯಾದಿಗಳು ಏನು ಸಾರಿ ಜ್ಯೋತಿಷ್ಠೋಮಾದಿಗಳು ದೊಡ್ಡ ಯಾಗಗಳು ಆಯ್ತದಲ್ಲ, ಅದನ್ನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅವನ ಸ್ವರ್ಗ ಇತ್ಯಾದಿಗಳೆಲ್ಲ ಸಿಗುತ್ತೆ ಅಂತ ಇದೆ. ಸ್ವರ್ಗ ನರಕ ಇದೆಯೋ ಇಲ್ವಾ? ಭಯ ಪಡ್ಬೇಡಿ, ಹೇಳಿ. ಏನ್ ನಿಮ್ ಮನ್ಸಿಗಿದ್ರೆ ಹೇಳಿ. ಹಂಗೆಲ್ಲ ಇರಲ್ಲ. ನಿಮ್ಗೇನ್ ಗೊತ್ತು ಅಷ್ಟು ಹೇಳಿ. ನಿಮ್ ಪ್ರಕಾರ ಇದೆಯೋ ಇಲ್ವಾ? ಇದೆ ಅನ್ನೋ ಕೈ ಎತ್ತಿ ನೋಡೋಣ. ಪರವಾಗಿಲ್ಲ, ಸರಿ. ಇಲ್ಲ ಅನ್ನೋರೇ ಹೆಚ್ಚು. ಇಲ್ಲ ಅಂತ ನೀವು ಹೆಂಗ್ ಗೊತ್ತು? ಅದ್ ಸರಿ, ಅದು ಸರ್ ವಾಪಸ್ ಬರ್ತೀವಿ ಬರಲ್ಲ ಬೇರೆ ವಿಷಯ. ಇದೆಯಾ ಸ್ವರ್ಗ ಅಂತ ಇದೆಯಾ? ಇಲ್ಲ, ಸರಿ. ಇಲ್ಲೇ ಕಾಣಿಸ್ತಿದೆ ಸರ್. ಸ್ವರ್ಗ ಇದೆಯಾ? ಕಾಣಿಸ್ತಾ ಇದೆಯಾ? ಇನ್ನೊಂದ್ ಸ್ವಲ್ಪ ದಿವಸ ಇದ್ರಿ, ಅದೇ ಸ್ವರ್ಗ ಏನ್ ಹೇಳುತ್ತೆ ನೋಡ್ರಿ. ಅಚ್ಚ ನೋಡಿ, ಪ್ರಪಂಚದ ಯಾವುದೋ ಒಂದು ಮೂಲೆ ಆಯ್ತಾ, ಆ ಜಾಗಕ್ಕೆ ನೀವು ಹೋಗೇ ಇಲ್ಲ. ಮ್ಯಾಪ್ ಅಲ್ಲಿ ಹುಡುಕಿದ್ರೆ ಸಿಗಲ್ಲ. ಆ ಜಾಗ ಇದೆಯೋ ಇದು ಏನಿದೆ ಹೇಗೆ ಗೊತ್ತು? ಹೇಗೆ ಗೊತ್ತು? ಹಾಗೆ ತಾನೆ. ಯಾರೋ ಹೇಳಿದ್ರು ಅದನ್ನ ನೀವು ನಂಬ್ತೀರಾ ಅಷ್ಟೇ. ಮತ್ತೆ ಹಾಗೆ ಸ್ವರ್ಗದ್ದು ಅಷ್ಟೇ. ಮ್ಯಾಪ್ ಎಲ್ಲ ಹಳ್ಳಿಗಳು ಮ್ಯಾಪ್ ತೋರಿಸ್ತಾರ, ಏನಿಲ್ಲ ಗೊತ್ತಾಯ್ತಲ್ವಾ? ಏನೇನು ರಿಮೋಟ್ ಪ್ಲೇಸಸ್ ಇರುತ್ತೆ, ಅದೆಲ್ಲ ಮ್ಯಾಪ್ ಅಲ್ಲಿ ಕಾಣಲ್ಲ ಆಯ್ತಲ್ವಾ? ಹಾಗೆಂತ ಜಾಗನೇ ಇಲ್ಲ ಅಂತ ಹೇಳಕ್ ಆಗಲ್ಲ. ಯಾರೋ ಅಲ್ಲಿ ಹೋಗಿರೋರು ಹೇಳ್ತಾರೆ ಆಯ್ತಾ, ಗೊತ್ತಾಯ್ತಲ್ಲ ನಿಮ್ಗೆ? ಅವ್ರು ಹೇಳಿರೋ ಹೋಗಿರೋರು ನಿಮ್ಮ ಹತ್ರ ಹೇಳ್ಬೇಕು ಅಂತಾನೆ ಇಲ್ಲ ತಾನೆ. ಮತ್ತೆ ಅಷ್ಟ ತಕ್ಷಣ ನೋಡಿ, ನಾವು ತಕ್ಷಣ ವಿ ಶುಡ್ ನಾಟ್ ಜಂಪ್ ಇನ್ ಟು ಕನ್ಕ್ಲೂಷನ್ಸ್. ಯಾವುದೇ ವಿಚಾರ ಬಂದಿರಲಿ ನಾವು ತೀರ್ಮಾನ ಮಾಡಬಾರ್ದು ಅದನ್ನೆಲ್ಲ. ನಮ್ಮ ಬುದ್ಧಿ ಮಟ್ಟದಿಂದ ತುಂಬಾ ದೊಡ್ಡ ವಿಷಯಗಳನ್ನ ಯಾವಾಗಲೂ ತೀರ್ಮಾನ ಮಾಡಬಾರ್ದು. ನನ್ ಕುತೂಹಲ ಇರ್ಬೇಕು, ಕೇಳ್ಬೇಕು, ಈ ಸ್ವರ್ಗ ಅಂದ್ರೆ ಏನ್ ಹೇಳಿ ಮುಂಚೆ, ಆಮೇಲೆ ಇದೆಯೋ ಇಲ್ಲೋ ಆಮೇಲೆ ತೀರ್ಮಾನ ಮಾಡ. ಏನ್ ಸ್ವರ್ಗ ಅಂದ್ರೆ ಅಂತ ಕೇಳ್ಬೇಕು, ಗೊತ್ತಾಯ್ತಲ್ವ? ಆ ವಿಷಯ ಬೇಡ, ತುಂಬಾ ಎಲ್ಲೋ ಹೊರಟೋಗುತ್ತೆ. ಏನೇ ಆಗ್ಲಿ ನೀವ್ ಹೇಳಿದ್ ಕರೆಕ್ಟ್, ಸ್ವರ್ಗಕ್ಕೆ ಹೋದ್ರೂ ಕೂಡ ವಾಪಸ್ ಬರಲೇಬೇಕು. ಕ್ಷೀಣೆ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಅಂತ ಇದೆ ಭಗವದ್ಗೀತೆಯಲ್ಲಿ ಪರಮಾತ್ಮನ ಹೇಳ್ತಾನೆ. ಅಲ್ಲ ರೀ, ಸ್ವರ್ಗಕ್ಕೆ ಹೋಗ್ತೀನಿ ಇಲ್ಲಿಗೆ ವಾಪಸ್ ಬರಬೇಕು ಅಂದ್ರೆ ಅಲ್ಲಿಗೆ ಏನಕ್ಕೋಗ್ಬೇಕು, ಹೇಗೆ ಇಲ್ಲಿ ಬರ್ತಾನೆ ಅಂತಾರೆ. ಅಂದ್ರೆ ನಾನ್ ಎಷ್ಟೇ ಪುಣ್ಯ ಮಾಡಿದ್ರು ಖರ್ಚಾಗುತ್ತೆ, ಒಂದ್ ದಿವ್ಸ ಇಲ್ಲಿಗೆ ಬರ್ಬೇಕು, ವಾಪಸ್ ಅದೇ ಉಪ್ಪಿಟ್ಟು ಕೇಸರಿ ಬಾತೆ ತಿನ್ಬೇಕು. ನನಗ್ ಬೇಡ, ನಾನು ಇಲ್ಲಿ ಬರೋದು ಬೇಡ, ಈ ದುಃಖನೂ ಬೇಡ, ಏನು ಬೇಡ. ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ಪ್ರಶ್ನೆ ಬರುತ್ತೆ. ಗೊತ್ತಾಗ್ತಾ ಇದೆ ನಿಮ್ಗೆ? ಯಾಕೆಂದ್ರೆ ನನಗೆ ಈಗಾಗಲೇ ಭಗವಂತನ ಮೇಲೆ ಶ್ರದ್ಧೆ ಇದೆ, ನಂಬಿಕೆ ಇದೆ, ವಿಶ್ವಾಸ ಇದೆ. ಮೊನ್ನೆ ನಿನ್ನೆ ಎಲ್ಲ ವಿಶ್ವಾಸನ ಗಟ್ಟಿಯಾಗಿ ಹಿಡಿದಿದೀವಿ. ಪರಮಾತ್ಮನಿದ್ದಾನೆ ಅಂತ ಗೊತ್ತು ಆಯ್ತಲ್ವಾ? ಈಗ ಪರಮಾತ್ಮನಿದ್ದಾನೆ ಅಂತ ಗೊತ್ತು, ನಮ್ಮ ಕರ್ಮಕ್ಕೆಲ್ಲ ಫಲ ಕೊಡ್ತಾ ಇದ್ದಾನೆ ಅಂತ ಗೊತ್ತು, ಅವನು ತುಂಬಾ ದೊಡ್ಡವನು ಅಂತ ಗೊತ್ತು. ಕರ್ಮ ಭಾಗ ಇಷ್ಟೆಲ್ಲ ಹೇಳಿದ್ರೆ ಅದ್ವೈತ ಏನ್ ಹೇಳ್ತಾ ಇದೆ ಅಂದ್ರೆ, ಅಥವಾ ಜ್ಞಾನಕಾಂಡ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ಅದು ಹೇಳುತ್ತೆ, ನೋಡಪ್ಪ, ಈ ಪರಮಾತ್ಮನು ಅನ್ನೋನು
ಬೇರೆ ಯಾರೋ ಅಲ್ಲ. ಹಾಗಾದ್ರೆ ಯಾರೋ ಅಂದ್ರೆ ಹೇಳ್ತೆ, ನೀನು ಸುಮ್ಮನೆ ಸುಖ ದುಃಖ ಪಡಿತಾ ಈ ಜನ್ಮ ಮರಣಗಳ ಚಕ್ರದಲ್ಲಿ ಸಿಕ್ಕಾಕೊಂಡಿರುವಂತಹ ಜೀವನು ಅಂತ ನೀನ್ ತಿಳ್ಕೊಂಡಿದೀಯ. ವೇದ ಹೇಳ್ತಾ ಇದೆ, ನೀನು ನಿಜವಾಗಲೂ ಪರಮಾತ್ಮನು ಅಂತ ಅದು ಹೇಳ್ತಾ ಇದೆ. ಅಂದ್ರೆ ಅರ್ಥ, ನೀನು ನಿನ್ನನ್ನ ಸರಿಯಾಗಿ ತಿಳ್ಕೊಂಡಿಲ್ಲ, ನೀನು ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದೀಯಾ ಅಂತ ಅದು ಹೇಳ್ತಾ ಇದೆ. ಯಾರು ಹೇಳ್ತಾ ಇರೋದು? ವೇದಗಳು ಹೇಳ್ತಾ ಇದೆ. ಅದೇನೆ ವೇದಾಂತ. ವೇದಾಂತದ ಸಾರ ಎಲ್ಲವೂ ಏನಪ್ಪ ಅಂದ್ರೆ, ನೀನು ಈ ದುಃಖದಿಂದ ಪಾರಾಗಬೇಕಾದ್ರೆ ಒಂದೇ ದಾರಿ, ನೀನ್ ಯಾರು ಅಂತ ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ನೀನು ಪರ್ಮನೆಂಟ್ ಆಗಿ ಎಟರ್ನಲಿ ನೀನು ಸುಖವಾಗಿರ್ತೀಯ. ಗೊತ್ತಾಯ್ತಾ ನಿಮ್ಗೆ ಹೇಳಿದ್ದೆ? ಈಗ ಅದ್ವೈತ, ಅದಕ್ಕೆ ವೇದಾಂತದಲ್ಲಿ ಏನ್ ಹೇಳುತ್ತೆ ಅಂದ್ರೆ, ನೋಡಪ್ಪ, ಈ ಇಡೀ ಸೃಷ್ಟಿಯಲ್ಲಿ ನೀನೇನ್ ನೋಡ್ತಾ ಇದ್ದೆ ಅಂದ್ರೆ ಎಲ್ಲವನ್ನೂ ಬೇರೆ ಬೇರೆಯಾಗಿ ನೋಡ್ತಾ ಇದ್ದ. ಹೌದಲ್ವಾ? ನನ್ನ ಎದುರುಗಡೆ ಇಷ್ಟು ಜನ ಕೂತಿದ್ದಾರೆ, ಇಷ್ಟೆಲ್ಲ ಇದೆ, ಅದಿದೆ, ಇದಿದೆ ಅಂತ ಎಲ್ಲ ಬೇರೆ ಬೇರೆಯಾಗಿ ನೋಡ್ತಾ ಇದೆಯಲ್ಲ. ಈ ಬೇರೆ ಬೇರೆ ಅಂದಾಗ ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂದ್ರೆ ಭೇದ ಇದೆ. ಭೇದ ಇದೆ ಅಲ್ವಾ? ಇವನು ನನ್ನ ಮಗ, ಅವನು ಇನ್ನೊಬ್ಬರ ಮಗ, ಇವನು ನನ್ನ ತಂಗಿ, ಇವನು ನನ್ನ ಸ್ನೇಹಿತ, ಇವ್ರು ನನ್ನ ಸ್ನೇಹಿತ ಅಲ್ಲ, ಎಲ್ಲ ಇದೆ ಅಲ್ವಾ? ಭೇದ ಇದೆ. ಭೇದ ಇರೋದ್ರಿಂದಲೇನೆ ನಮಗೇನ್ ಬರುತ್ತೆ ಅಂದ್ರೆ, ಒಬ್ಬನ್ನ ನೋಡಿದ್ರೆ ಅವನ ಕಡೆ ಹೋಗ್ಬೇಕು, ಅವನನ್ನ ಮಾತಾಡಿಸ್ಬೇಕು ಅಂತ ಆಸೆ ಆಗತ್ತೆ. ಇನ್ನೊಬ್ಬರ ಮೇಲೆ ದ್ವೇಷ ಬರುತ್ತೆ, ರಾಗದ್ವೇಷ ಅಂತ ಬರುತ್ತಲ್ಲ. ಇದೆಲ್ಲವೂ ಯಾತಕ್ಕೆ ಬರ್ತಾ ಇದ್ರೆ ಭೇದವನ್ನ ನೋಡ್ತೀವಿ. ಅದಕ್ಕೋಸ್ಕರ ನಮ್ಮಲ್ಲಿ ರಾಗದ್ವೇಷದಿಂದ ನಾನು ಭೇದವನ್ನ ನೋಡಿ ವ್ಯವಹಾರ ಮಾಡ್ತೀನಿ, ಆದ್ರಿಂದ ನನಗೆ ದುಃಖ ಸಿಗುತ್ತೆ, ಸುಖ ಸಿಗುತ್ತೆ, ಅದೇ ದುಃಖ ಉಂಟು ಮಾಡುತ್ತೆ. ಚೆನ್ನಾಗಿ ತಿಳ್ಕೊಳ್ಳಿ, ಯಾವುದು ಸುಖ ಕೊಡುತ್ತೋ ಅದೇ ವಸ್ತು ನನಗೆ ದುಃಖ ಕೊಡುತ್ತೆ. ಆದ್ರಿಂದ ಶಾಸ್ತ್ರ ಹೇಳುತ್ತೆ, ಈ ಭೇದ ಅನ್ನೋದು ಯಾವುದೂ ಇಲ್ಲ, ಇರೋದು ಒಂದೇ ಒಂದು ವಸ್ತು, ಅದು ಪರಮಾತ್ಮನು ಒಬ್ಬನೇ ಅಂತ ತಿಳ್ಕೋ. ಆ ಪರಮಾತ್ಮನಿದಾನಲ್ಲ, ಅವನು ಬೇರೆ ಯಾರೋ ಅಲ್ಲ, ಅದು ನೀನೇ ಅಂತ ಅದು ಹೇಳ್ತಾ ಇದೆ. ಗೊತ್ತಾಗ್ತದೆ ನಿಮ್ಗೆ ಹೇಳಿದ್ದು? ನೋಡಪ್ಪ, ನೀನು ಅದನ್ನು ತಿಳ್ಕೊಂಡ್ಬಿಟ್ರೆ ನೀನು ಯಾವಾಗಲೂ ಆನಂದವಾಗಿರ್ತೀಯ. ನಿನಗೆ ಯಾವತ್ತೂ ಕೂಡ ದುಃಖ ಅನ್ನೋದು ಬರೋದೇ ಇಲ್ಲ. ಅದನ್ನು ತಿಳ್ಕೋಬೇಕು. ನೀನೇ ನಿನ್ನ ಸ್ವರೂಪವನ್ನ ತಿಳ್ಕೊಂಡ್ರೆ ಅದನ್ನೇ ಆತ್ಮವಿದ್ಯಾ ಅಂತ ಹೇಳುದು. ಈ ಆತ್ಮವಿದ್ಯೆ ಉಂಟಾದ್ರೆ ಆಗ ನಿನಗೆ ನೀನು ಸುಖ ಸ್ವರೂಪನು ಅಂತ ನಿಂಗೆ ಗೊತ್ತಾಗುತ್ತೆ. ಅದನ್ನೇ ಶಾಸ್ತ್ರದಲ್ಲಿ ಮೋಕ್ಷ ಅಂತ ಕರೀತಾರೆ. ಮೋಕ್ಷ ಅಂದ್ರೆ ಎಲ್ಲಿಗೋ ಹೋಗೋದಲ್ಲ, ತಿಳ್ಕೊಳ್ಳೋದು ಅಂತ ಶಾಸ್ತ್ರ ಹೇಳುತ್ತೆ. ಗೊತ್ತಾಗೋಯ್ತಾ ನಿಮ್ಗೆ? ಇವಾಗೆಲ್ಲ ಗೊತ್ತಾಗೋಯ್ತಾ? ಏನ್ ಗೊತ್ತಾಯ್ತು ಹೇಳಿ? ಗೊತ್ತಾಯ್ತು ಅಂದ್ರೆ ಆತ್ಮವಿದ್ಯೆ ಬಂದ್ಬಿಡ್ತೆ. ಹೇಳಿದ ತಕ್ಷಣ ನಾನು ಸ್ವರೂಪದಲ್ಲಿ ಬ್ರಹ್ಮವೇ ಅಂತ ಹೇಳ್ಬಿಟ್ಟ ತಕ್ಷಣ ಗೊತ್ತಾಗೋಯ್ತಾ? ಗೊತ್ತಾಗ್ಲಿಲ್ಲ. ಆದ್ರಿಂದ ಇವಾಗ ಇನ್ನೊಂದು ಅರ್ಧ ಗಂಟೆ ಒಳಗೆ ನಮಗೆ ನಾವು ಸ್ವರೂಪದಲ್ಲಿ ಬ್ರಹ್ಮವೇ
ಅಂತ ನಾವು ಅಂದಾಜಾದ್ರೂ ಬರ್ಬೇಕು. ಬರಕ್ಕಾಗತ್ತಾ ಬರಕ್ಕಾಗಲ್ವಾ? ಬರಕ್ಕಾಗತ್ತಾ? ಗೊತ್ತಾ ನಿಮ್ಗೆ? ಸ್ವಲ್ಪ ಹೇಳ್ತೀರಾ? ಬರಕ್ಕಾಗತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ಎಲ್ಲ ಗಮನ ಇಟ್ಟು ಕೇಳಿ, ಒಂದೊಂದೇ ಸ್ಟೆಪ್ ವೈಸ್. ನನ್ನನ್ನು ನಾನೇನ್ ಕರ್ಕೊಂಡೆ? ಕರ್ತ, ಜ್ಞಾತ, ಭೋಕ್ತ ಅಂತ ಕರ್ಕೊಂಡೆ ಅಲ್ವಾ? ಅಲ್ಲಿಗೆ ಕರ್ತ ಅಂದ್ರೆ ಕೆಲಸ ಮಾಡೋದು. ನಾನೇನ್ ಮಾಡ್ತೀನಿ ಅಂದ್ರೆ, ಕೆಲಸ ಯಾವಾಗ ಮಾಡ್ತೀನಿ? ಬೆಳಿಗ್ಗೆ ಮಾಡ್ತೀನಿ. ಕನಸಿನಲ್ಲೂ ನಾನು ಏನೋ ಕೆಲಸ ಮಾಡ್ತಾ ಇದ್ದೀನಿ. ಆಮೇಲೆ ನಿದ್ದೆನೂ ಮಾಡ್ತೀನಿ. ಇದೆಯೋ ಇಲ್ವೋ ಇದು ಮೂರು? ಆದ್ರಿಂದ ನಾನು ಬೆಳಿಗ್ಗೆ ಹೊತ್ತು ಎಚ್ಚರ ಕಾಲದಲ್ಲಿ ಕೆಲಸ ಮಾಡಿದ್ರೆ ಅದನ್ನ ಜಾಗ್ರತ್ ಅಂತ ಕರೀತಾರೆ. ಏನ್ ಕರೀತಾರೆ? ಎಲ್ರು ಜೋರಾಗಿ ಹೇಳ್ಬೇಕು. ಜಾಗ್ರತ್. ಜಾಗ್ರತ್ ಅಂದ್ರೆ ಬೆಳಿಗ್ಗೆ ಹೊತ್ತು ವ್ಯವಹಾರ ಕಾಲ ಅಂತ ಅರ್ಥ. ಎಚ್ಚರ ಕಾಲದಲ್ಲಿ ಜಾಗ್ರತ್ ಅಂತ ಕರಿತೀವಿ. ಆಮೇಲೆ ನಾನು ಕೆಲಸ ಮಾಡ್ತಾ ಮಾಡ್ತಾ ಸ್ವಲ್ಪ ಸುಸ್ತಾಗುತ್ತೆ, ನನಗೆ ರಾತ್ರಿ ಆಗ್ತಾ ಇದ್ದೇನೆ. ನಾನು ಬಂದು ಮಲಗ್ಬಿಡ್ತೀನಿ. ಆಯ್ತಾ? ಮಲಗಿದಾಗ ಏನೇನೋ ಕನಸು ಕಾಣ್ತೀನಿ. ಈಗ ನಾನು ವ್ಯವಹಾರ ಮಾಡ್ತಾ ಇದ್ದೀನೋ ಕನಸು ಕಾಣ್ತಾ ಇದ್ದೀನೋ? ಕನಸು ಕಾಣ್ತಾ. ಅಲ್ಲಿಗೆ ಇವಾಗ ನಾನು ಜಾಗ್ರತಿನಲ್ಲಿ ಇಲ್ಲ. ನಾನೇನ್ ಮಾಡ್ತಾ ಇದ್ದೀನಿ? ಕನಸು ಕಾಣ್ತಾ ಇದ್ದೀನಿ. ಆದ್ರಿಂದ ನಾನು ಸ್ವಪ್ನಾವಸ್ಥೆಯಲ್ಲಿದ್ದೀನಿ. ಎಲ್ಲಿದ್ದೀನಿ? ಸ್ವಪ್ನಾವಸ್ಥಾ. ಸರಿ, ಸ್ವಲ್ಪ ಸ್ವಪ್ನ ಬೀಳುತ್ತೆ, ಆಮೇಲೆ ಸ್ವಪ್ನನೂ ಬೀಳಲ್ಲ. ಗಾಢ ನಿದ್ದೆಯಲ್ಲಿ ನಾನು ಒಬ್ಬನೇ ಒಬ್ಬ ಹಾಯ ಮಲಗ್ಬಿಡ್ತೀನಿ. ಮಲಗ್ತೀನೋ ಇಲ್ವಾ? ಸರಿ, ಅಂದ್ರೆ ಸ್ವಪ್ನಗಳು ಬರದೇ ಇರೋ ಒಂದು ಕಾಲ ಇದೆ. ಆವಾಗ ನಾನು ನಿದ್ದೆ ಮಾಡ್ತೀನಿ. ಹೇಗೆ ನಿದ್ದೆ ಮಾಡ್ತೀನಿ ಅಂದ್ರೆ, ಏನೂ ಇಲ್ಲ, ಏನೂ ಇಲ್ಲ, ಸುಖವಾಗಿ ನಿದ್ದೆ ಒಂದೇ. ಎಲ್ರಿಗೂ ಅನುಭವ ಆಗಿದೆಯೋ ಇಲ್ವೋ? ಇದು ಆಗಿದೆ ಅಲ್ವಾ? ಅದನ್ನ ಸುಷುಪ್ತಿ ಅಂತ ಕರೀತಾರೆ. ಏನ್ ಕರೀತಾರೆ? ಸುಷುಪ್ತಿ. ಅಂದ್ರೆ ಸುಷುಪ್ತಿ ಎಂದಪ್ಪ ಅಂದ್ರೆ ಚೆನ್ನಾಗಿ ನಿದ್ದೆ ಮಾಡೋದು ಅಂತ ಅರ್ಥ. ಈಗ ನೋಡಿ, ಈ ಸೃಷ್ಟಿ ಎಲ್ಲವೂ ಕೂಡ ಆ ಪರಬ್ರಹ್ಮದಿಂದಲೇ ಬಂದಿರೋದು ಅಂತ ತಿಳ್ಕೊಂಡಿದ್ದೀವಿ ಇಲ್ವಾ? ತಿಳ್ಕೊಂಡಿದ್ದೀವಿ ಇಲ್ವಾ? ತಿಳ್ಕೊಂಡಿದ್ದೀವಿ. ಬ್ರಹ್ಮಕ್ಕೂ ಪರಬ್ರಹ್ಮಕ್ಕೂ ಜಗತ್ತಿಗೂ ಏನು ಹೇಗಿದೆ ಸಂಬಂಧ ಅಂದ್ರೆ, ಮಡಕೆಗೂ ಮಣ್ಣಿಗೂ ಇರೋ ತರಹ ಸಂಬಂಧ ಇದೆ. ಹೇಗಿದೆ? ಮಡಕೆ ಮತ್ತು ಮಣ್ಣಿಗೂ ಇರುವಂತಹ ಸಂಬಂಧ ಇದೆ, ಅಥವಾ ಒಡವೆ ಮತ್ತು ಚಿನ್ನಕ್ಕೂ ಇರೋ ಒಂದು ಸಂಬಂಧ ಇದೆ. ಆಯ್ತಾ? ಇದನ್ನ ಶಾಸ್ತ್ರದಲ್ಲಿ ಉಪಾದಾನ ಕಾರಣ ಅಂತ ಕರೀತಾರೆ. ಏನ್ ಕರೀತಾರೆ? ಉಪಾದಾನ. ಅಂದ್ರೆ ಪರಬ್ರಹ್ಮವು ಜಗತ್ತಿಗೆ ಉಪಾದಾನ ಕಾರಣ. ಆದ್ರಿಂದ ಪರಬ್ರಹ್ಮವೇ ಜಗತ್ತಾಗಿ ಕಾಣ್ತಾ ಇದೆ. ಹೇಗೆ ಚಿನ್ನವೇ ಒಡವೆಯಾಗಿ ಕಾಣ್ತಾ ಇದೆಯೋ, ಮಣ್ಣೇ ಮಡಕೆಯಾಗಿ ಕಾಣ್ತಾ ಇದೆಯೋ ಹಾಗೆ. ಆಯ್ತಾ? ಆದ್ರಿಂದ ಇವಾಗ ನನ್ನ ಎದುರುಗಡೆ ಇರುವಂತಹ ಜಗತ್ತೆಲ್ಲವೂ ಏನಾಗಿರ್ಬೇಕು? ಅದರಿಂದ ಜೋರಾಗಿ ಹೇಳಿ, ಇನ್ನೊಂದ್ ಸ್ವಲ್ಪ ಜೋರಾಗಿ ಹೇಳಿ. ಹಾ, ನನ್ನ ಎದುರುಗಡೆ ಇರುವಂತಹ ಒಂದು ಕಣಕಣವು ಕೂಡ ಏನದು? ಪರಬ್ರಹ್ಮ. ಆಯ್ತಾ? ಇವಾಗ ಜಗತ್ತೆಲ್ಲ ಸೇರಿದ್ರು ಕೂಡ ಅದಕ್ಕೆ ಒಂದೇ ಹೆಸರದು. ಅದೇನದು? ಪರಬ್ರಹ್ಮ. ಆಯ್ತಾ? ನೆಕ್ಸ್ಟ್ ಇವಾಗ ನನಗೆ ಬರೋಣ. ಜಗತ್ತೆಲ್ಲ ನನ್ನ ಎದುರುಗಡೆ ಇದೆ. ಇವಾಗ ಈ ಎರಡೇ ಇರೋದು. ಮುಂಚೆ ಮೂರಿತ್ತು.
ಪರಬ್ರಹ್ಮ ಅಂತ ಒಂದಿತ್ತು, ಜಗತ್ತು ಅಂತ ಎರಡನೇದಿತ್ತು, ನಾನ್ ಮೂರನೇವನು ಅಂತ ನಾನು ಅನ್ಕೊಂಡಿದ್ದೆ. ಕರೆಕ್ಟ್ ಏನಪ್ಪ? ಈಗ ನಾವೇನಾಯ್ತು ಅಂದ್ರೆ ಪರಬ್ರಹ್ಮವೇ ಜಗತ್ತಾಗಿರೋದು. ಯಾಕೆಂದ್ರೆ ಪರಬ್ರಹ್ಮ ಕೂತ್ಕೊಂಡು ಜಗತ್ತನ್ನ ಸೃಷ್ಟಿ ಮಾಡ್ತು, ಅದಕ್ಕಿಂತ ಅದು ಬೇರೆ ಅಂತಗನ ಆಗಿದ್ದಿದ್ರೆ ಆಗ ಈ ಪರಬ್ರಹ್ಮ ಈ ಜಗತ್ತಲ್ಲಿ ಇಲ್ಲ ಅಂತ ಆಗ್ಬಿಡ್ತಾವ. ಗೊತ್ತಾಗ್ತಾ ಇದೆ ನಿಮ್ಗೆ? ಇವಾಗ ಅಲ್ಲಿ ಇಲ್ಲ ಅಂತ ಆಗ್ಬಿಟ್ರೆ ಅದ್ರಲ್ಲಿ ಶಕ್ತಿ ತುಂಬಕ್ಕಾಗಲ್ಲ. ಅದೇನು ಯಾವ ಶಕ್ತಿನೂ ಇಲ್ಲ, ಹೌದಲ್ವಪ್ಪ? ಆದ್ರೆ ಹಾಗಿಲ್ಲ ತಾನೆ. ಆದ್ರಿಂದ ಈ ಪರಬ್ರಹ್ಮವೇ ತನ್ನನ್ನ ತಾನೇ ಹೀಗೆ ತೋರ್ಕೊಳ್ಳುವಂತಹ ಶಕ್ತಿ ಅದರಲ್ಲಿದೆ, ಪರಬ್ರಹ್ಮದಲ್ಲಿದೆ. ಆದ್ರಿಂದ ಇವಾಗ ಪರಬ್ರಹ್ಮ ಜಗತ್ತು ಎರಡು ಬೇರೆ ಬೇರೆ ಅಂತ ಹೋಗ್ಬಿಟ್ಟು ಒಂದಾಗೋದು ಇವಾಗ. ಓಕೆನಾ? ನನ್ನ ಎದುರುಗಡೆ ಇವಾಗ ಬ್ರಹ್ಮ ಅನ್ನುವಂತಹದ್ದೇ ಇರೋದು, ಸರಿನಾ? ಇವಾಗ ನಾನಿದ್ದೀನಿ, ಇವಾಗ 3ರಿಂದ 2 ಇಳಿತು. ಇವಾಗ ನಾನು ಬೆಳಿಗ್ಗೆ ಕೆಲಸ ಮಾಡುವಂಥವನು ಜಾಗ್ರತದಲ್ಲಿ, ನಿದ್ದೆ ಮಾಡಿ ಕನಸು ಕಾಣುವಂಥವನು ಸ್ವಪ್ನದಲ್ಲಿ, ಮತ್ತು ಪೂರ್ತಿ ಗಾಢ ನಿದ್ದೆ ಬಂದಾಗ ಸುಷುಪ್ತಿಯಲ್ಲಿರುವಂಥವನು ನಾನು ನಿದ್ದೆ ಮಾಡೋನು ಅಂತ ಆಯ್ತು. ಕರೆಕ್ಟಾ? ಸರಿ. ಈ 3 ನಾನು ಯಾವ್ದ್ರಲ್ಲಿ ಮಾಡ್ತಾ ಇದ್ದೀನಿ ಅಂದ್ರೆ ಈ ಶರೀರವನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀನಿ. ಕರೆಕ್ಟಾ? ಸರಿ. ಈಗ ನಾನು ಏನ್ ಮಾಡ್ಬೇಕು ಅಂದ್ರೆ, ಈ ಶರೀರ ಅಂದಾಗ ನಾವು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿದ್ವಿ ನಿನ್ನೆ? ಜೋರಗಳೇ, ಅನ್ನ. ಅಲ್ಲಿಗೆ ಈ ಶರೀರ ಪೂರ್ತಿ, ಮನಸ್ಸು ಅಷ್ಟೇ, ಮನಸ್ಸು ಶರೀರ ಎಲ್ಲವೂ ಕೂಡ ಯಾವುದದು ಮನಸ್ಸು ಶರೀರ ಎಲ್ಲ ಸೇರಿದ್ರೆ ಹೇಳಿದ್ರಲ್ಲ ಅನ್ನ. ಮನಸ್ಸು ಶರೀರ ಎಲ್ಲ ಸೇರಿದ್ರೆ ಅನ್ನ. ಕರೆಕ್ಟಾ ಅಲ್ವಾ? ಸರಿ. ಗ್ಯಾರಂಟಿ ಗೊತ್ತು ತಾನೆ, ಬದಲಾಯಿಸಬಾರ್ದು. ಸರಿ. ಈಗ ಅನ್ನ ಅಂದ್ಮೇಲೆ ಅನ್ನ ಅನ್ನೋದು ಯಾವ್ದಕ್ಕೆ ಸೇರಿರೋದು? ಜಗತ್ತಿಗೆ ಸೇರಿರೋದು. ಇವಾಗ ಶರೀರ ಮನಸ್ಸು ಏನೇನಿದೆ ಎಲ್ಲ ತೆಗೆದು ಜಗತ್ ಮೇಲೆ ಹಾಕ್ಬಿಡಿ, ಸೇರಿಸ್ಬಿಡಿ. ಇದಕ್ಕೆ ಗೊತ್ತಾಯ್ತಲ್ವ ಹೇಳಿದ್ದ? ಇವಾಗ ಶರೀರ ಮನಸ್ಸು ಇಂದ್ರಿಯಗಳು ಎಲ್ಲವನ್ನೂ ನಾನು ಜಗತ್ತಿಗೆ ಸೇರಿಸ್ಬಿಟ್ರೆ ನಾನು ಒಬ್ಬನೇ ಉಳ್ಕೋತೀನಿ. ಹೌದಲ್ವಾ? ಪ್ರಶ್ನೆ ಏನಪ್ಪಾ ಅಂದ್ರೆ, ನಾನು ಉಳ್ಕೊಂಡಿದ್ದೀನಿ ಅಂತ ಹೇಳ್ಬೇಕು ಅಂದ್ರೆ ಶರೀರಕ್ಕಿಂತ ನಾನು ಬೇರೆಯಾಗಿದ್ದೀನಿ, ಅಂಟ್ಕೊಂಡೇ ಇಲ್ಲ ಅನ್ನೋ ಅನುಭವ ನನಗೆ ಬರ್ಬೇಕೆ. ಬಂದ್ರೆ ಮಾತ್ರ ಅವಾಗ ನಾನು ಈ ಶರೀರ ಅಂತ ತೆಗೆದು ಅಲ್ಲಿಗೆ ಹಾಕಕ್ಕಾಗುತ್ತೆ ಅಂತ ನಾನು ಖುಷಿ ಪಡ್ತೀನಿ. ಇಲ್ಲ ಅಂದ್ರೆ ನಾನೇ ಶರೀರ ಅಂತ ಈಗ ಅನ್ಕೊಂಡಿದ್ದೀನಿ, ಇದನ್ನ ತೆಗೆದು ಅನ್ನಕ್ಕೆ ಹಾಕ್ಬಿಟ್ರೆ ಅಂದ್ರೆ ಜಗತ್ತಿಗೆ ಸೇರಿಸ್ಬಿಟ್ರೆ ನಾನು ಅದ್ರೊಳಗೆ ಮುಳುಗೋಗ್ಬಿಡ್ತೀನಿ. ಅವಾಗ ನನ್ನನ್ನು ನಾನು ತಿಳ್ಕೊಳ್ಳೋನು ಅಥವಾ ನನ್ನನ್ನು ತಿಳ್ಕೊಬೇಕಲ್ಲ, ಶಾಸ್ತ್ರ ಹೇಳುತ್ತಲ್ಲ, ನೀನ್ ತಿಳ್ಕೊಂಡ್ರೆ ಬ್ರಹ್ಮ ಅಂತ ಆಗ ಮೋಕ್ಷ ಅಂತ ಹೇಳಿದಿಲ್ಲ, ಅದಾಗೋದೇ ಇಲ್ಲ. ಅವಾಗ ನಿಮ್ಗೆ ಅರ್ಥ ಆಗ್ತದೆ ಹೇಳಿಕೆ? ನಾನೇ ಈ ಶರೀರ ಅಂತ ಅಂದ್ಕೊಂಡ್ಬಿಟ್ಟು ಈ ಶರೀರನೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಕರಗಿಸ್ಬಿಟ್ಟು ಈ ಪ್ರಪಂಚದಲ್ಲಿ ಜೊತೆ ಸೇರಿಸ್ಬಿಟ್ರೆ ಅವಾಗ ನಾನು ಅವ್ರ ಜೊತೆ ಹೋಗ್ತೀನಿ. ಅವಾಗ ಹೆಂಗ್ ತಿಳ್ಕೊಳ್ಳೋದಕ್ಕೆ ನಾನು ಬೇರೆ ಇರ್ಬೇಕು ಬೇಡ? ಅಲ್ಲಿಗೆ ಮುಂಚೆ ನಾನು ಈ ಶರೀರಕ್ಕಿಂತ ಬೇರೆ ಇದ್ದೀನಿ ಅಂತ ತಿಳ್ಕೊಬೇಕು. ನಾನು ಅಂದ್ರೆ ಈ ಶರೀರ ಅಲ್ಲ, ಶರೀರಕ್ಕಿಂತ ಬೇರೆಯಾಗಿದ್ದೀನಿ ಅಂತ ನನ್ನ ಅನುಭವಕ್ಕೆ ಬರೋವರೆಗೆ ನಾನು ಬಿಡಿಸ್ಕೊಳಕ್ಕಾಗೋದೇ ಇಲ್ಲ. ಆದ್ರಿಂದ ಇವಾಗ ನಾನು ತಿಳ್ಕೊಂಡ್ಬಿಡ್ಬೋದಾ? ಈಗ ನಾನು ತಿಳ್ಕೊಂಡ್ಬಿಡ್ಬೋದಾ ಅಂತ ಪ್ರಶ್ನೆ. ಏನು ಈ ಶರೀರಕ್ಕಿಂತ ನಾನು ಬೇರೆಯಾಗಿದ್ದೀನ ಇಲ್ವಾ ಅಂತ ಆಗುತ್ತಾ ತಿಳ್ಕೊಳಕ್ಕೆ ಅಂತ ನೋಡೋಣ ಅಲ್ವಾ? ಸಣ್ಣ ವಯಸ್ಸಲ್ಲಿ ಒಂದು ಮಗು ಇದೆ, ಅದು ಬೆಳೆದು ಸ್ವಲ್ಪ ದೊಡ್ಡದಾಯ್ತು.
ಆಮೇಲೆ ಯೌವನ ಬಂತು, ಆಮೇಲೆ ಮಧ್ಯವಯಸ್ಕತೆ ಬಂತು, ಆಮೇಲೆ ಮುಟ್ಟು ಬಂತು. ಸರಿ, ಇವಾಗ ಇದು ಪ್ರತಿಯೊಬ್ಬರಿಗೂ ಕಾಣ್ತಾ ಇಲ್ಲ. ಸರಿ ನೋಡಿ, ಇವಾಗ ಕಾಣುತ್ತೆ ಅಂದಾಗ ನಾನು ಸಣ್ಣ ವಯಸ್ಸಿನವನಾಗಿದ್ದೆ, ಆಮೇಲೆ ನಾನು ದೊಡ್ಡವನಾದೆ, ಆಮೇಲೆ ನಾನು ಕಾಲೇಜ್ ಹೋದೆ, ಆಮೇಲೆ ನನಗೆ ಮದುವೆ ಆಯ್ತು, ಆಮೇಲೆ ಮಕ್ಕಳಾದ್ರು, ಆಮೇಲೆ ರಿಟೈರ್ ಆದೆ, ಇವಾಗ ಒಂದು ವಯಸ್ಸಾಗ್ಬಿಟ್ಟಿದೆ ಅಂದಾಗ ಯಾವುದು ಈ ಪ್ರಾಸೆಸ್ ಅಲ್ಲಿ ಇರೋದು? ಯಾವ ಫೀಲಿಂಗ್? ಚಿಕ್ಕಂದಿನಿಂದ ಮುಪ್ಪಿನವರೆಗೆ ಬಂದಿದ್ದೇನು? ಶರೀರ. ಗ್ಯಾರಂಟಿ ತಾನೆ? ಸರಿ, ನಾನು ಬಾಲಕ. ಚಿಕ್ಕವನಿದ್ದಾಗ ಏನ್ ಹೇಳ್ತೀನಿ? ನಾನು ಬಾಲಕ. ಅದೇ ನಾನು ಸ್ವಲ್ಪ ದೊಡ್ಡವನಾದ್ರೆ ನಾನು ಯುವಕ, ನಾನು ಪ್ರೌಢ, ನಾನು ವೃದ್ಧ ಅಂತ ಹೇಳ್ತೀನಿ. ಹೇಳ್ತೀನಲ್ವಾ? ಸರಿ, ಹೇಳಿದಾಗ ಇದರಲ್ಲಿ ಏನೋ ಬದಲಾವಣೆ ಆಗ್ತಾ ಇದೆಯೋ ಆಗ್ತಾ ಇಲ್ವೋ? ಬದಲಾವಣೆ ಎಲ್ಲ ಆಗ್ತಾ ಇದೆ? ಶರೀರದಲ್ಲಿ ಬದಲಾವಣೆ ಏನು ಆಗ್ತಾ ಇದೆಯೋ ಆ ಬದಲಾವಣೆಯನ್ನ ನಾನು ನೋಡ್ತಾ ಇದ್ದೀನೋ ಇಲ್ವೋ? ಯಾಕೆಂದ್ರೆ ನನ್ಗೆ ಗೊತ್ತಾಗ್ತಾ ಇದೆಯಲ್ವ ಬದಲಾವಣೆ? ಗೊತ್ತಾಗ್ತಾ ಇದೆಯಲ್ಲಪ್ಪ ಬದಲಾವಣೆ. ಸರಿ, ಎದುರುಗಡೆ ಲೈಟ್ ಉರಿತಾ ಇದೆಯಲ್ಲ, ಅಲ್ಲೊಂದು ಗಡಿಯಾರ ಇದೆ. ಆ ಗಡಿಯಾರ ಸರಿಯಾಗಿದೆ, ಪರವಾಗಿಲ್ಲ, ನಡೀತಾ ಇದೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ನೋಡ್ತಾ ಇದೀರಿ ಅಂತ ಅಷ್ಟೇ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಅದು ಅಲ್ಲಿದೆ, ನೀವು ಅದನ್ನ ನೋಡ್ತಾ ಇದ್ದೀರಾ ಅಂದ್ರೆ ಅದಕ್ಕಿಂತ ನೀವು ಬೇರೆ ಆಗಿದ್ದೀರಾ, ಅದಕ್ಕೆ ನಿಮ್ಗೆ ಅದು ಗೊತ್ತಾಗ್ತಾ ಇದೆ. ಹೌದಲ್ವ? ನಿಮ್ಗೆ ಯಾಕೆ ಗಮನಕ್ಕೆ ಬರ್ತಾ ಇದೆ ಅಂದ್ರೆ ನನ್ನನ್ನು ನೀವೆಲ್ಲ ನೋಡ್ತಾ ಇದ್ದೀರಾ, ಹೌದಲ್ವಾ? ನಾನು ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಹೇಗೆ ಗೊತ್ತಾಗ್ತಾ ಇದೆ ಹೇಳಿ? ಯಾಕಂದ್ರೆ ನೀವು ಅಲ್ಲಿ ಕೂತಿದ್ದೀರಾ, ನಾನು ಇಲ್ಲಿ ಕೂತಿದ್ದೀನಿ, ಅದಕ್ಕೆ. ಅಂದ್ರೆ ಏನು ಆತ್ಮಕಲ್ಲ ಗೊತ್ತಾಗ್ತಾ ಇರೋದು ನಿಮ್ ಕಣ್ಣಿಗೆ, ಕಿವಿಗೆ, ನಿಮ್ಗೆ ತಾನೇ ಗೊತ್ತಾಗ್ತಾ ಇರೋದು. ನಿಮಗ್ ಗೊತ್ತಾಗ್ತಾ ಇದೆ ಇಲ್ವಾ? ಹಾಗಾದ್ರೆ ಅಷ್ಟೇ. ಆತ್ಮ ಗೀತ್ಮ ಬಿಟ್ಬಿಡಿ, ನಾವು ಆತ್ಮವರೆಗೂ ಬಂದೇ ಇಲ್ಲ, ನಾವಿನ್ನೂ ಕಿವಿ ಮೂಗಲ್ಲೇ ಇದ್ದೀವಿ, ಹೌದಲ್ವಾ? ನಾನು ಅನ್ನೋದು ಈಗ ಶರೀರದಲ್ಲಿ ನಿಂತ್ಕೊಂಡು ಎಲ್ಲ ನೋಡ್ತಾ ಇದ್ದೀನಿ, ಆದ್ರಿಂದ ಇದಕ್ಕಿಂತ ಬೇರೆ ಇದೀನಿ ತಿಳ್ಕೊತಾ ಇದ್ದೀನಿ. ತಮಾಷೆ ಏನಪ್ಪಾ ಅಂದ್ರೆ ಈ ಶರೀರದಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಏನಿದೆಯಲ್ಲ ಅದು ನನಗೆ ಕಾಣ್ತಾ ಇದೆಯೋ ಇಲ್ವಾ? ಕಾಣ್ತಾ ಇದೆಯಲ್ಲಪ್ಪ, ನಿಜ ಹೇಳಿ. ಬೇರೆ ಹೇಳ್ಬೇಕಾ? ನಿನ್ನೆವರೆಗೂ ನೀನು ಒಂದ್ ಸ್ವಲ್ಪ ಚಿಕ್ಕವನಾಗಿದೆ, ದೊಡ್ಡವನಾಗಿದೆ ಅಂತ ಹೇಳ್ತಾರೆ, ಯಾರು ನಮ್ಗೆ ಬಂದು ಹೇಳ್ತಾರೆ, ನಮಗೆ ಗೊತ್ತಾಗುತ್ತಿಲ್ಲ, ನಮಗ್ ಗೊತ್ತಾಗುತ್ತೆ. ಈಗ ಅದೇ ಒಂದು ರೂಲ್ ನ ಇಲ್ಲಿ ಅಪ್ಲೈ ಮಾಡಿ, ಎಲ್ಲ ಇಲ್ಲಿ ಏನೋ ತಮಾಷೆ ಇದೆಯಲ್ಲ ಅಂದ್ರೆ ಶರೀರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ನನಗೆ ಗೊತ್ತಾಗ್ತಾ ಇದೆ ಅಂದ್ರೆ ನನ್ನ ಬುದ್ಧಿ ಗೋಚರವಾಗ್ತಾ ಇದೆಯೋ ಇಲ್ವಪ್ಪ? ಬುದ್ಧಿ ಗೋಚರವಾಗ್ತಾ ಇದೆ ಅನ್ನೋದ್ರಲ್ಲಿ ನನಗೆ ಗೊತ್ತಾಗ್ತಾ ಇದೆ ಅಂತ ನಾನು ಹೇಳ್ತೀನೋ ಇಲ್ವಾ? ಗೊತ್ತಾಗ್ತಾ ಇದೆ ಅಂದ್ರೆ ಬದಲಾವಣೆಗಿಂತ ಬೇರೆಯಾಗಿ ನಾನು ಇರ್ಬೇಕು ಬೇಡ? ಸೈನ್ಸ್ ಇದೆಲ್ಲ ಸುಮ್ಮನೆ ಏನೋ ಹೇಳ್ತಾ ಇಲ್ಲ, ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ. ಬದಲಾವಣೆ ಏನಾದ್ರೂ ಆಗ್ತಾ ಇದ್ರೆ ಅದನ್ನ ನಾನು ತಿಳ್ಕೋಬೇಕು ಅಂದ್ರೆ ನಾನು ಅದಕ್ಕಿಂತ ಬೇರೆ ಆಗಿದ್ರೇನೆ ಗೊತ್ತಾಗಲ್ಲ, ಇಲ್ಲ ಅಂದ್ರೆ ಗೊತ್ತಾಗಲ್ಲ. ಕರೆಕ್ಟಾ? ಅಲ್ಲಿಗೆ ಈ ಶರೀರದಲ್ಲಿ ಆಗ್ತಾ ಇರುವಂತಹ ಎಲ್ಲಾ ಬದಲಾವಣೆಗಳಿಗೂ ನನಗೆ ಕಾಣಿಸ್ತಾ ಇದ್ದೀನಿ, ನನಗೆ ಗೊತ್ತಾಗ್ತಾ ಇದೆ ಅಂದ್ರೆ ನಾನು ಆ ಬದಲಾವಣೆಗಳನ್ನೆಲ್ಲ ನೋಡ್ತಾ ಇದ್ದೀನಿ ಅಂತ ಅರ್ಥ. ಹೌದಾ ಇಲ್ವಾ? ಆದ್ರಿಂದಲೇನೆ ವೃದ್ಧಾಪ್ಯದಲ್ಲಿ ಏನ್ ಹೇಳ್ತಾರೆ? ಅಪ್ಪ ನನ್ ಸಮಯ ಮುಗೀತು ಕಣ್ರೋ ಅಂತಾರೆ. ನಾನಿನ್ನೆಲ್ಲ ಹೊರಟೆ ಅಂತ ಹೇಳ್ತಾರೆ ಅಲ್ಲಪ್ಪ. ಹೇಳ್ತಾರೆ, ನಾನು ಹೊರಡ್ತೀನಿ ಅಂದ್ರೆ ಆ ಹೇಳ್ತಾ ಇರೋರು ಗೊತ್ತಿಲ್ವಾ? ಇದು ಬಿದ್ದೋಗುತ್ತೆ, ಇದಿಲ್ಲೇ ಇರುತ್ತೆ.
ಹೋಗ್ತೀನಿ ಇದಿಲ್ಲಿರುತ್ತೆ ಅಂತ ಗೊತ್ತಿಲ್ವಾ? ಗೊತ್ತಿಲ್ವಾ? ಹೋಗ್ತೀನಿ ಅಂದ್ರೆ ಹಿಂಗೆ ಬಾಗ್ಲಲ್ಲಿ ತೂರ್ಕೊಂಡು ಮೇಲೆ ಹತ್ಬಿಟ್ಟು ಹಂಗೆ ಹೋಗ್ಬಿಡ್ತಾರ? ಏನಿಲ್ಲ ತಾನ, ಇದು ಬಿದ್ದೋಗುತ್ತೆ, ನಾನು ಹೋಗ್ತೀನಿ, ಇದು ಗೊತ್ತಿಲ್ವಾ? ಅಲ್ಲಿಗೆ ಚೆನ್ನಾಗಿ ಸ್ಪಷ್ಟವಾಗಿ ಗೊತ್ತು, ಶರೀರಕ್ಕಿಂತ ನಾನು ಬೇರೆಯಾಗಿದ್ದೀನಿ ಅಂತ ಅಂದಾಜಿದೆ. ಗೊತ್ತಾಗ್ತದೆ ನಿಮ್ಗೆ ಹೇಳ್ತೀನಿ. ಇವಾಗ ಅಂದಾಜನ್ನೇ ಸ್ವಲ್ಪ ಬಿಗ್ಗೆ ಹಿಡ್ಕೊಳ್ಳಿ. ನಾನು ನಿಜವಾಗ್ಲೂ ಕೂಡ ಶರೀರವನ್ನ ನೋಡ್ತಾ ಇರುವಂತಹವನು. ಯಾಕೆಂದ್ರೆ ಆಗುವಂತಹ ಪ್ರತಿಯೊಂದು ಕ್ರಿಯೆ ಕೂಡ ನನಗೆ ಗೊತ್ತಾಗ್ತಾ ಇದೆ. ಕ್ರಿಯೆಯೇ ನಾನಾಗಿದ್ರೆ ನೋಡೋನು ನಾನಾಗಲ್ಲ. ಆಯ್ತಾ? ಸರಿ, ಇವಾಗ ನಾನ್ ಶರೀರ ಅಲ್ಲ. ಗ್ಯಾರಂಟಿನಪ್ಪ? ಇವಾಗ ಗ್ಯಾರಂಟಿನಾ? ಸರಿ, ಭಯ ಪಡ್ಬೇಡಿ, ಧೈರ್ಯವಾಗಿರಿ. ಏನೋ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ರಲ್ಲಪ್ಪ ಅಂತ ಭಯ ಪಡ್ಬೇಡಿ. ನೆಕ್ಸ್ಟ್, ಸ್ವಪ್ನ ಬೀಳುತ್ತೆ. ಸ್ವಪ್ನ ಬಿದ್ದಾಗ ಕನಸಲ್ಲಿ ಎಲ್ಲೆಲ್ಲೆಲ್ಲೋ ಹೋಗುತ್ತೆ, ಹೌದಲ್ವಾ? ಹೋದಾಗ ನೋಡಿ, ಮನಸ್ಸು ಕೂಡ ನಾನಲ್ಲ ಅಂತ ತೀರ್ಮಾನ ಮಾಡ್ಬೇಕೀಗ. ಶರೀರ ನಾನಲ್ಲ ಅಂತ ತೀರ್ಮಾನ ಮಾಡಿತಾ ಇದ್ದೀವ, ಆದ್ರೆ ಮನಸ್ಸು ನಾನಲ್ಲ ಅಂತ ತೀರ್ಮಾನ ಮಾಡ್ಬೇಕು. ಕನಸಲ್ಲಿದ್ದಾಗ ನಾನೇ ಅಲ್ಲಿ ಹೋದೆ, ಅಲ್ಲಿ ಹೋಗ್ಬಿಟ್ಟು ಅದನ್ನ ತಿಂದ್ಬಿಟ್ಟು ಬಂದು ನಾವೆಲ್ಲ ಆಟ ಆಡ್ತೀವಿ ಅಂತ ಏನೇನೋ ಹೋಗ್ತಾ ಹೇಳ್ತಾರೆ ಕನಸಿನ ಕತೆ. ಆ ಸಮಯದಲ್ಲಿ ನಾನೇ ಮನಸ್ಸು ಅಂತ ಅನ್ಕೊಂಡಿರ್ತಾನೆ, ಶರೀರದಿಂದ ಬಿಡಿಸ್ಕೊಂಡಿರ್ತಾನೆ, ಆದ್ರೆ ನಾನೇ ಮನಸ್ಸು ಅಂತ ತಿಳ್ಕೊಂಡಿರ್ತಾನೆ. ಹೌದಲ್ವಾ? ಈಗ ನೋಡಿ, ಮನಸ್ಸು ಅಂತ ನಾನು ಅನ್ಕೊಂಡಿರೋವರೆಗೂ ಮನಸ್ಸು ಈಗ ಅಂತ ಇರುತ್ತೆ, ಕನಸನ್ನು ನೋಡ್ತಾ ತೋರಿಸ್ತಾ ಇರುತ್ತೆ ಸಿನಿಮಾನ. ಬೆಳಗಿನ ಜಾವ ಅಂದ್ರೆ ಬೆಳಿಗ್ಗೆ ವ್ಯವಹಾರ ಕಾಲದಲ್ಲಿ ಏನೇನೆಲ್ಲ ಸಿನಿಮಾ ನೋಡಿರುತ್ತಲ್ಲ ಕಣ್ಣುಗಳ ಮುಖಾಂತರ, ಕಣ್ಣು ಮುಚ್ಕೊಂಡ ಮೇಲೆ ಮನಸ್ಸಿಗೂ ಆಕ್ಟಿವ್ ಆಗಿರುತ್ತೆ. ಆದ್ರಿಂದ ಕ್ಯಾಮರಾ ತರ ಡಾರ್ಕ್ ರೂಮ್ ಒಳಗಡೆ ರೀಲ್ ತೋರಿಸಿದ್ರೆ ಅದನ್ನೆಲ್ಲ ತೋರಿಸಲ್ಲ. ಹಾಗೆ ಸೂರ್ಯನ ಬೆಳಕು ಇಲ್ಲ, ಕಣ್ಣಿನ ಬೆಳಕು ಇಲ್ಲ, ಎಲ್ಲ ಮುಚ್ಚಿದ ಮೇಲೆ ಒಳಗಡೆ ಎಲ್ಲ ಹೊಳೆಯುತ್ತೆ. ನೋಡ್ತೀವಲ್ವ ಕನಸಲ್ಲಿ? ಹೇಗೆ ಅಂದ್ರೆ ಆ ಪರಮಾತ್ಮನಲ್ಲ, ಆ ಪರಮಾತ್ಮನ ಒಳಗಡೆನೆ ಇದ್ದುಕೊಂಡು ಆ ಮನಸ್ಸಿನ ಮೇಲೆ ಒಂದು ಟಾರ್ಚ್ ಬಿಟ್ಟಿದ್ದಾನೆ. ಡಾರ್ಕ್ ರೂಮ್ ತಾನೆ ಒಳಗಡೆ. ಆ ಡಾರ್ಕ್ ರೂಮ್ ನಲ್ಲಿ ಟಾರ್ಚ್ ಬಿಟ್ಟಾಗ ನಾನು ಕೂತ್ಕೊಂಡು ಬೆಳಿಗ್ಗೆ ನೋಡೋದನ್ನೆಲ್ಲ ಇಲ್ಲಿ ಸಿನಿಮಾ ತರ ಕನಸಾಗಿ ನೋಡ್ತೀನಿ. ನೋಡ್ತಾ ಇರೋದು ನಾನು ತಾನೆ. ಅಲ್ಲಿ ನಾನು ಮನಸ್ಸು ಅಂತ ತಿಳ್ಕೊಂಡಿದ್ದೀನಿ ನನ್ನ ಕನಸಲ್ಲಿ. ಎಷ್ಟೊತ್ತಿರುತ್ತೆ ಕನಸು ಹೊರಟೋಗುತ್ತೆ. ಅದಕ್ಕೆ ಮನಸ್ಸಿಗೂ ಆಯಾಸ ಆದಾಗ, ಹೇಗೆ ಶರೀರಕ್ಕೆ ಆಯಾಸ ಆದಾಗ ನಿದ್ದೆ ಮಾಡ್ಬಿಡ್ತೋ, ಹಾಗೇನೆ ಮನಸ್ಸಿಗೂ ಆಯಾಸ ಆದಾಗ ಅದು ನಿದ್ದೆ ಮಾಡ್ಬಿಡುತ್ತೆ. ಆಮೇಲೆ ಒಳ್ಳೆ ನಿದ್ದೆ. ಹೇಗಿರುತ್ತೆ ನಿದ್ದೆ ಅಂದ್ರೆ, ಯಾರೋ ಬಂದು ನಿಮ್ಮನ್ನ ಹೀಗೀಗ ಅಲ್ಗಾಡ್ಸಿದ್ರು ಇಲ್ಲ, ಹೆಸರು ಕರೆದ್ರು ಇಲ್ಲ, ಏನ್ ಮಾಡಿದ್ರು ಇಲ್ಲ, ಅವ್ರು ಪಾಪ ವಾಪಸ್ ಹೊರಟೋಗ್ತಾರೆ ಮನೆಗೆ. ಮಾರನೇ ದಿವಸ ಬಂದು ಕೇಳ್ತಾರೆ, ಏನ್ರಿ ಮನೆಗ್ ಬಂದ್ರೆ ಕರೆದ್ರು ಇಲ್ಲ, ಅಲ್ಗಾಡ್ಸಿದ್ರು ಇಲ್ಲ, ಏನ್ರಿ ಅಂತ ನಿದ್ದೆ ನೀವು? ಅಯ್ಯಪ್ಪ ಅದೇನೋ ಗೊತ್ತಿಲ್ರಿ, ಮಲಗಿದ್ದೆ, ಏನು ಇಲ್ಲ. ಹೌದಾ? ಹೇಗಿತ್ತು ನಿದ್ದೆ? ಏನು ಬಾಬಾ ನಿದ್ದೆ. ಇದೆಲ್ಲರೂ ಆಗಿದೆ. ಎಲ್ರು ಏನು ಕಾಣಲ್ಲ. ಸರಿ, ನೀವು ಕಾಣಲ್ಲ ಅನ್ನುವಂತಹ ಸುಖ ನೀವ್ ಏನ್ ಮಾಡ್ತಾ ಇದ್ದೀರಾ ಅಂದ್ರೆ, ಬೆಳಿಗ್ಗೆ ಹೊತ್ತು ನಾನು ಟಿವಿ ನೋಡಿದ್ರೆ ತುಂಬಾ ಸುಖವಾಗಿತ್ತು ಅನ್ನೋ ತರ ಸುಖಕ್ಕೆ ಹೋಲಿಸ್ತಾ ಇದ್ದೀರಾ. ಆ ತರ ಸುಖ ಅಲ್ಲ ಹೇಳಿದ್ದು. ನೀವು ಯಾರಾದ್ರೂ ನಿಮ್ಮನ್ನ ನಿದ್ದೆ ಮಾಡಿದ್ರಲ್ಲ ಹೇಗಿತ್ತು ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರ? ಏನು ಇಲ್ಲ ಅಂತ ಹೇಳ್ತೀರ, ಚೆನ್ನಾಗಿದೆ ಅಲ್ಲಪ್ಪ. ಏನು ಗೊತ್ತಾಗ್ಲಿಲ್ಲ ಅನ್ನೋದು ಈ ಬೆಳಿಗ್ಗೆ ಹೊತ್ತು ನಂಗೆ ಇದು ಗೊತ್ತಾಯ್ತು ಅದು ಗೊತ್ತಾಯ್ತು ಅಂತ ಹೇಳೋದಕ್ಕ ಅಲ್ಲಿ ಏನು ಗೊತ್ತಾಗ್ಲಿಲ್ಲ ಅನ್ನೋದು ಕರೆಕ್ಟ್, ಆಯ್ತಾ? ಆದ್ರೆ ನಿದ್ದೆ ವಿಷಯ ಮಾತ್ರ ಮಾತಾಡಿದಾಗ ನೀವು ತೆರಿಗೆ ಮೊನ್ನೆ ಯಾವ್ದೋ ಕೆಟ್ಟ ಸಿನಿಮಾಗೆ ಹೋಗಿ ಬಂದ್ಬಿಟ್ಟು ನಿದ್ದೆನೆ ಬಂದಿಲ್ಲ ಅಪ್ಪ. ಸದ್ಯ ಇವತ್ತು
ನಿನ್ನೆ ರಾತ್ರಿ ಒಳ್ಳೆ ಸುಖವಾಗಿ ನಿದ್ದೆ ಬಂತಪ್ಪ ಅಂತ ಹೇಳ್ತೀರಾ ಹೇಳಪ್ಪ. ಮತ್ತೆ ಅಷ್ಟನ್ನೇ ಕೇಳಿದ್ದೀರ, ಅದನ್ನ ಹೇಳಿ. ನನಗೆ ನೆಮ್ಮದಿಯಾಗಿ ಸುಖವಾಗಿ ನಿದ್ದೆ ಬಂದಾಗ, ಕನಸುಗಳು ಅದು ಏನು ಡಿಸ್ಟರ್ಬೆನ್ಸ್ ಇಲ್ಲದೆ ಇದ್ದಾಗ ನಾನು ಸುಖವಾಗಿ ನಿದ್ದೆ ಮಾಡಿದೆ ಅಂತ ನಾನು ಸಿಂಪಲ್ ಆಗಿ ಹೇಳ್ತೀನಿ. ಅಷ್ಟು ಹೇಳಿ ಹೇಳ್ತೀವೇನಪ್ಪ, ಅಷ್ಟೇ. ಹೇಳ್ಬೇಕು ಅಂತ ಹೇಳಿ 2 ದಿನ ನಿದ್ದೆ ಬಂದಿದೆ ಅಂತ ಸಿಚುವೇಶನ್ ಬಿಟ್ಟಿತ್ತು. 3 ದಿನ ಅಂತೂ ಸುಷುಪ್ತಿ ಅಂದ್ರೇನು, ಸುಖವಾಗಿ ಯಾವ ಪರಿವೆಯೂ ಇಲ್ಲದೆ ಇರುವಂತಹ ನಿದ್ದೆ ಅನ್ನೋದಿದೆಯಲ್ಲ, ಅಲ್ಲಿ ಪ್ರಪಂಚದ ಸೋಂಕೆ ಇಲ್ಲ. ಇದೆಯೋ ಇಲ್ವಾ? ಇಲ್ಲ. ನಿಮ್ಮ ಶರೀರದ ಸೋಂಕಿದೆಯಾ? ಇಲ್ಲ. ಹೋಗ್ಲಿ, ಕನಸುಗಳು ಬರ್ತಾ ಇದೆ, ಮನಸ್ಸು ಎಚ್ಚರವಾಗಿದೆಯಾ? ಇಲ್ಲ. ಸುಖವಾಗಿ ಇವಾಗ ಅದೆಲ್ಲ ಹೇಳ್ಬೇಡಿ, ನಿಮಿಷ ಅಲ್ಲೆಲ್ಲ ಹೋಗ್ಬೇಡಿ, ನಿಮಿಷ. ಇವಾಗ ನಾನ್ ಶರೀರ ಅನ್ಕೊಂಡಿದ್ದೆ, ಶರೀರ ಅಲ್ಲ ಅಂತ ಆಯ್ತು. ನಾನ್ ಮನಸ್ಸು ಅಂತ ಅನ್ಕೊಂಡಿದ್ದೆ, ಅದು ಕೆಲಸ ಮಾಡೋದು ನಿಲ್ಸ್ಬಿಡ್ತು. ಅಲ್ಲಿಂದ ಜಾರ್ಕೊಂಡು ಇನ್ನೂ ಒಳಗಡೆ ಬೇಕ್ಬಿಟ್ಟು ನಾನು ಹಾಗೆ ನಿದ್ದೆ ಮಾಡ್ಬಿಟ್ಟೆ. ಇವಾಗ ನನ್ ಜೊತೆ ಯಾರ್ಯಾರಿದಾರಲ್ಲ ಹೇಳಿ ನೋಡೋಣ. ಸಾಕ್ಷಿ ಗೀಕ್ಷಿ ಬೇಡವೇ, ಸುಮ್ನೆ ಯಾರಿದ ನನ್ ಜೊತೆ? ಯಾರು ಇಲ್ಲ. ನಾನಿದ್ದೀನಿ ಅಷ್ಟೇ. ನಾನಿದ್ದೀನೋ ಇಲ್ವಾ? ಸರಿ, ಗ್ಯಾರಂಟಿ ಅಂತಾನೆ. ಕರೆಕ್ಟ್. ಅಲ್ಲಿಗೆ ನಾನೊಬ್ಬನೇ ಒಬ್ಬ ಇರೋದು ಗ್ಯಾರಂಟಿ ತಾನೇ ಇದು. ಸರಿ, ಆ ನಾನೊಬ್ಬನೇ ಹೇಗಿದ್ದೀನಿ ಹೇಳಿ, ಇಲ್ಲಿ ಜೋರಾಗಿ ಹೇಳಿ. ಸುಖವಾಗಿದ್ದೀನಿ. ನಾನು ಒಬ್ಬನೇ ಒಬ್ಬ, ಶರೀರದ ಸೋಂಕೆ ಇಲ್ಲ. ಅಲ್ಲಿ ಸೊಳ್ಳೆನಾದ್ರೂ ಕಚ್ಚಲಿ, ಹೆಬ್ಬಾವಾದ್ರೂ ಹೋಗ್ಲಿ, ಏನು ಗೊತ್ತೇ ಆಗಲ್ಲ. ಆ ತರಹ ಒಬ್ಬನೇ ಒಬ್ಬ ಇದ್ದೀನಿ. ನಾನೊಬ್ಬನೇ ಇದ್ದಾಗ ಏನ್ ಸುಖ ಅಂತೀರಾ? ಬೆಳಿಗ್ಗೆ ಇದ್ರೆ ಆ ಸುಖ ಹೇಗಿತ್ತು ಅಂತ ಕೇಳಿದ್ರೆ ಹೇಳಕ್ಕಾಗತ್ತ ನಿಮ್ಗೆ? ಸುಖವಾಗಿದ್ದೆ ಅಂತ ಹೇಳ್ಬೋದಷ್ಟೇ. ಹೇಗಿತ್ತು ಸುಖ ಅಂದ್ರೆ, ಅದೇ 4 ಜಾಮೂನ್ ತಿನ್ನಲ್ಲ ಹಾಗಿತ್ತು ಅಂತ ಹೇಳಕ್ಕಾಗತ್ತೇನಪ್ಪ? ಇಲ್ಲ. ಒಬ್ಬಟ್ಟು ತಿಂದಾಗೆ ಅಂತ ಹೇಳಕ್ಕಾಗುತ್ತಾ? ಇಲ್ಲ. ಯಾವ ವಸ್ತುಗೂ ಹೋಲ್ಸಕ್ ಆಗದೇ ಇರುವಂತಹ ಸುಖ ಅಂತ ಗೊತ್ತಾಗ್ಬೇಕಿಲ್ಲ ನಮ್ಗೆ? ಗೊತ್ತು. ಸರಿ, ನೆಕ್ಸ್ಟ್ ನೋಡಿ. ಈ ಸುಖ ಅನ್ನೋದಿದೆಯಲ್ಲ, ಇದು ಪ್ರತಿ ದಿವಸ ನಿಜವಾಗ್ಲೂ ಆ ತರಹ ನಿದ್ದೆ ಬಂದಾಗ ಗೊತ್ತಾಗ್ತಾ ಇದೆಯಾ? ಗಾಢ ನಿದ್ದೆ ಬಂದಾಗ ಆ ಸುಖ ಅಂತಿದೆಯಲ್ಲ, ಅದು ಬದಲಾಗ್ತಾ ಇದೆಯೋ ಬದಲಾಗ್ತಾ ಇದೆಯೋ? ಬದಲಾಗಲ್ಲ. ಅಲ್ಲಿಗೆ ನಾನು ಒಬ್ಬನೇ ಒಬ್ಬ ಅಂತ ಇದೀನಲ್ಲ, ಆ ಸುಖ ಸ್ವರೂಪನಾಗಿದ್ದೀನಲ್ಲ ನಾನು ಬದಲಾಗ್ತಾ ಇದೀನ? ಬದಲಾಗ್ತಾ ಇಲ್ಲ? ಬದಲಾಗ್ತಾ ಇಲ್ಲ. ನೆಕ್ಸ್ಟ್, ಸುಖವಾಗಿದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇದೆ, ಗೊತ್ತಾಗ್ತಾ ಇದೆ? ಗೊತ್ತಾಗ್ತಾ ಇದೆ. ಅದಕ್ಕೆ ನಾನು ಬೆಳಿಗ್ಗೆ ನಾನು ಸುಖವಾಗಿ ನಿದ್ದೆ ಮಾಡಿದೆ ಅಂತ ಹೇಳೋದು. ಗೊತ್ತೇ ಆಗ್ತಾ ಇದ್ರೆ ಹೇಳಕ್ಕೆ ಆಗಲ್ಲ, ಆಯ್ತಾ? ಆದ್ರಿಂದ ನನಗೆ ಆ ಸುಖ ಅನ್ನೋದರ ಜ್ಞಾನನೂ ಇದೆ ಅಂತ ಆಗೋಯ್ತು. ಅಲ್ಲಿ ಜ್ಞಾನ ಇದೆಯೋ ಇಲ್ವಾ? ಇದೆ ಅಂತ ಆಗೋಯ್ತು. ಅಲ್ಲ, ಆಮೇಲೆ ಗೊತ್ತಾಗುತ್ತೆ. ಅಲ್ಲ, ಗೊತ್ತಾಗಿರೋದನ್ನ ಆಮೇಲೆ ಹೇಳ್ತೀನಿ ಅಷ್ಟೇ. ಮುಂಚೆ ಗೊತ್ತಿರೋದನ್ನ ಹೇಳಕ್ ನಾನು ಬಾಯ್ಬೇಕಲ್ಲ, ಅದು ಬೆಳಿಗ್ಗೆ ಎದ್ಮೇಲೆ ಅದು ಆಕ್ಟಿವೇಟ್ ಆಗ್ಬೇಕಲ್ಲ ಮಾತು, ಅದಕ್ಕೋಸ್ಕರ ಅಲ್ವಾ? ಇರ್ಲಿ, ನೀವ್ ಎಲ್ಲಿಗೆ ಹೋಗ್ಬಿಟ್ರಲ್ಲಪ್ಪ, ಇರಿ ಒಂದೊಂದೇ ಹೆಜ್ಜೆ. No, not correct. That ahankara is gone with manas. It is gone along with manas. That ahankara is different. Okay? Don't jump. That is why you get confused. Is because if ಎದುರು ಬಿಟ್ರೆ 4 ಸ್ಟೆಪ್ ಎಲ್ಲ ಮರ್ತೋಗುತ್ತೆ, ಏನೇನೋ ಕನ್ಫ್ಯೂಸ್ ಆಗುತ್ತೆ. ಸಿಂಪಲ್ ಆಗಿ ಅರ್ಥ ಆಗುತ್ತೆ. ನಾನು ಬದಲಾಗದೆ ಇದ್ದೀನಿ,
ನಾನು ಜ್ಞಾನ ಸ್ವರೂಪನಾಗೂ ಇದ್ದೀನಿ, ಅಲ್ಲಿವರೆಗೂ ನಿಲ್ಸಿದ್ವಿ. ಇವಾಗ ಆ ಸುಖ ಅನ್ನೋದಿದೆಯಲ್ಲ, ಅದು 3 ನಿಮಿಷ ಆಯ್ತು ಅಂತ ಹೇಳಕ್ಕಾಗುತ್ತಾ? ಹೇಳಕ್ಕಾಗುತ್ತೇನಪ್ಪ? ಆಗಲ್ಲ. ಏನಾದ್ರೂ ಒಂದು ಟೈಮ್ ಲಿಮಿಟ್ ಕೊಡಕ್ಕಾಗುತ್ತಾ? ಅಲ್ಲಿ ಇದ್ಕೊಂಡು ಹೇಳ್ಬೇಕು. ಬೆಳಿಗ್ಗೆ ಗಡಿಯಾರ ನೋಡ್ತಲ್ಲ, ಅಲ್ಲಿನ ವಿಷಯ ಹೇಳಕ್ಕಾಗುತ್ತಾ? ಆಗಲ್ಲ. ಟೈಮ್ ಲಿಮಿಟೇ ಇಲ್ಲ ಅನ್ನೋದಕ್ಕೆ ಏನಂತ ಹೇಳ್ತೀವಿ? ಬಿಯಾಂಡ್ ಟೈಮ್. ಅದಕ್ಕೆ ಏನ್ ಹೇಳ್ತೀವಿ? ಅನಂತ ಅಂತ ಕರಿತೀವಿ. ಏನಂತ ಕರಿತೀವಿ? ಸರಿ. ಇವಾಗ ಬದಲಾಗೋದೇ ಇಲ್ಲ. ನಾನೇ ತಾನೇ ಹೇಳ್ತಾ ಇರೋದು. ಇದು ನನ್ನ ಅನುಭವದ ಮೇಲೆ ಹೇಳ್ತಾ ಇದ್ದಾನೋ ಸುಮ್ಮನೆ ಪುಸ್ತಕದಲ್ಲಿ ಬರ್ತಿತ್ತ? ಅನುಭವ. ನಾನು ಬದಲಾಗೋದಿಲ್ಲ ಅನ್ನುವಂಥದ್ದಕ್ಕೆ ಪದ ಏನು ಉಪಯೋಗಿಸ್ತೀವಿ? ಸತ್ಯ. ಸತ್ಯ ಸತ್ಯ ಅಂದ್ರೆ ಟ್ರೂತ್. ಟ್ರೂತ್ ಅಂದ್ರೆ ಸಮಥಿಂಗ್ ದಟ್ ಡಸಂಟ್ ಚೇಂಜ್. ಟ್ರೂತ್ ನೆವರ್ ಚೇಂಜಸ್. ಓಕೆ. ಸೊ ನಾನು ಬದಲಾಗದೇ ಇರೋದ್ರಿಂದ ನಾನು ಏನಿದೆ, ನಾನು ಹೇಳಿ ಜೋರಾಗಿ ಹೇಳಿ. ವೆರಿ ಗುಡ್. ಕಾನ್ಫಿಡೆನ್ಸ್ ಬರ್ಬೇಕು ನಿಮ್ಮ ಮೇಲೆ. ನಾನು ಸತ್ಯ. ಎರಡನೇದು ನಾನೆಲ್ಲ ತಿಳ್ಕೊಂಡಲ್ಲ, ಜ್ಞಾನ. ಎರಡನೇದೇನ? ಜ್ಞಾನ. ಯಾಕೆ? ಸುಖ ನಂದೇ ಅಂತಾನು ನಂಗೆ ಗೊತ್ತಲ್ಲ. ಗೊತ್ತಾಗ್ತಾ ಇದೆ ಹೇಳ್ತಿರೋದು? ಸರಿ. ಈಗ ನಾನು ಸತ್ಯವೂ ಹೌದು, ಜ್ಞಾನವೂ ಹೌದು. ಮೂರನೇದು ಅನಂತ. ಇವಾಗ ನಾನು ಹೇಳ್ಕೊಟ್ನ, ನಿಮಗೆ ಗೊತ್ತಿದ್ದನ್ನ ನೀವು ಹೇಳಿದ್ರ. ನಿಮಗೆ ಗೊತ್ತಿತ್ತು, ಇದೆ ಅಂತ ಗೊತ್ತಿರ್ಲಿಲ್ಲ ಅಷ್ಟೇ, ಸುಮ್ಮನೆ ತೋರ್ಸ್ಕೊಟ್ಟಿದ್ದಷ್ಟೇ. ಇವಾಗ ಇದು ನಿಮ್ಮ ಅನುಭವದಲ್ಲೇ ಇರೋಂಥದ್ದು ಹೌದೋ ಅಲ್ವಾ? ಹೌದು. ಅಲ್ಲಿಗೆ ನಾನು ಈ ಶರೀರದ ಜೊತೆ ಅಂಟಿಕೊಳ್ಳದೆ ಇದ್ದಾಗ ನಾನು ಅನ್ನೋ ಒಬ್ಬನು ನಿಜವಾಗ್ಲೂ ಬದಲಾಗ್ತಾ ಇರೋದು ಏನಿದೆಯೋ, ಈ ಶರೀರ ಏನ್ ಬದಲಾಗುತ್ತೋ ಅದು ಸುಳ್ಳು. ಕರೆಕ್ಟ್ ಏನಪ್ಪ? ಬದಲಾಗೋದೆಲ್ಲ ಅನ್ಟ್ರೂತ್, ಸುಳ್ಳು. ನಾನು ಸುಳ್ಳಲ್ಲ. ಯಾಕಂದ್ರೆ ನಾನು ಯಾವತ್ತೂ ಬದಲಾಗೋದೇ ಇಲ್ಲ. ಬಾಲಕನಾಗಿದ್ದಾಗೂ ನಾನಾಗಿದ್ದೆ, ನಾನು ಅಂತಾನೆ ಹೇಳಿದೆ. ಆ ನಾನು ಬದಲಾಗಿದ್ದೆಲ್ಲ ಈಗ ನಾನು ಸತ್ಯವೂ ಜ್ಞಾನವೂ ಅನಂತವೂ ಆಗಿದ್ದೆ ಅಂತ ನನ್ನ ಅನುಭವದಲ್ಲಿ ಇದ್ರೂ ಕೂಡ ನಾನು ಈಸ್ ಈಕ್ವಲ್ ಟು ಸತ್ಯ, ಜ್ಞಾನ, ಅನಂತ ಅಂತ ಕರೆದ್ಬಿಟ್ರೆ ನನ್ನ ಐಡೆಂಟಿಟಿ ಸಿಗ್ತಾ ಇಲ್ಲ. ಈಸ್ ಈಕ್ವಲ್ ಟು ಸಮಥಿಂಗ್ ಎಲ್ಸ್ ಅಂತ ಇದ್ದಾಗ ನನ್ನ ಐಡೆಂಟಿಟಿ ಸಿಗುತ್ತೆ. ಕರೆಕ್ಟಾ? ಯಾಕೆಂದ್ರೆ ಇದೇನೋ ಇದೆ, ಆದ್ರೆ ಇದು ಯಾವ್ದೋ ತರಹ ಇದ್ರೆ ಅವಾಗ ಗೊತ್ತಾಗುತ್ತೆ. ಇವಾಗ ಬೇರೆ ಎಲ್ಲಿಂದ ನಾನು ಹುಡುಕಕ್ಕಾಗುತ್ತೆ ಅಂದ್ರೆ, ಇವಾಗ ಜ್ಞಾನ ಅನಂತ ಅನ್ನೋದನ್ನ ಯಾರು ವ್ಯಾಲಿಡೇಟ್ ಮಾಡ್ತಾರೆ ಅಂತ ಬೇಕಾನೆ. ಇವಾಗ ಎಲ್ಲವೂ ಎದುರುಗಡೆ ಇರುವಂತಹ ಬ್ರಹ್ಮವು ಆಗೋಗಿದೆ. ಸ್ವಲ್ಪ ವಾಪಸ್ ಹೋಗಿ, ಹೌದಲ್ವಾ? ಎದುರುಗಡೆ ಇರುವಂತಹ ಈ ಶರೀರ, ಈ ಮನಸ್ಸು ಎಲ್ಲಾ ಬ್ರಹ್ಮವೇ ಆಗೋಗಿದೆ. ಇವಾಗ ಉಳಿದಿರೋದು ನಾನು ನನ್ನ ಅನುಭವದಲ್ಲಿ ಏನೋ ಒಂದು ಸತ್ಯವೂ ಜ್ಞಾನವೂ ಅನಂತವೂ ಅಂತ ಹೇಳ್ತಾ ಇದ್ದೀನಿ. ಈ ಸತ್ಯವೂ ಜ್ಞಾನವೂ ಅನಂತ ಅನ್ನೋದಕ್ಕೆ ವೇದಗಳಲ್ಲಿ ಏನಾದ್ರೂ ಉಲ್ಲೇಖ ಆಗಿದೆ ನೋಡೋಣ ಅಂತ ಪ್ರಶ್ನೆ ಬರುತ್ತೆ. ಜಗತ್ತಿನ ಬಗ್ಗೆ ಎಲ್ಲ ಹೇಳಿದಲ್ವಾ ಕರ್ಮಕಾಂಡದಲ್ಲಿ, ಹೌದಲ್ವಾ? ಜ್ಞಾನಕಾಂಡದಲ್ಲಿ ಈ ಸತ್ಯ, ಜ್ಞಾನ, ಅನಂತ ಅಂತ ಎಲ್ಲಾದ್ರೂ ರೆಫರೆನ್ಸ್ ಇದೆಯಾ ಅಂತ ಹುಡುಕೋಣ ಅಂತ ನೋಡಿದ್ರೆ, ಉಪನಿಷತ್ತಿನಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ. ಅಂದ್ರೆ ಏನ್ ಹೇಳ್ತಿದ್ರೆ, ಅಯ್ಯ
ಸತ್ಯವೂ ಜ್ಞಾನವೂ ಅನಂತವೂ ಆಗಿರೋದು ಬೇರೆ ಯಾವುದೂ ಅಲ್ಲ, ಅದು ಪರಬ್ರಹ್ಮವೇ ಅಂತ ವೇದ ಹೇಳ್ತಾ ಇದೆ. ಗೊತ್ತಾಯ್ತಾ ಇವಾಗ? ಯಾಕೆ ಅಂತ ನೋಡಿ, ಹೇಗೆ ಹೇಳ್ತೀರಾ ನೀವು ಅಂದ್ರೆ, ಮಡಕೆ ಜಗತ್ತನ್ನೆಲ್ಲ ನಾವೇನಂತ ಎಕ್ಸಾಂಪಲ್ ತಗೊಂಡ್ವಿ, ಮಣ್ಣು ಮಡಕೆ ತಗೊಂಡ್ವಿ. ಇವಾಗ ಮಡಕೆ ಅನ್ನೋದು ಜಗತ್ತಾದ್ರೆ, ಬ್ರಹ್ಮ ಅನ್ನೋದು ಮಣ್ಣಾದ್ರೆ, ಬದಲಾಗದೇ ಇರೋನು ಜ್ಞಾನವೂ ಅಷ್ಟೇ. ಈಗ ಬರೀ ಎದುರುಗಡೆ ಇರೋ ಜಗತ್ತು ಅಷ್ಟೇ ಅಲ್ಲಲ್ಪ, ಎಲ್ಲ ಮಿಕ್ಕಿದೆಲ್ಲ ಇದೆಯಲ್ಲ, ಬೇಕಾದಷ್ಟಿದೆ ತಾನೆ ಸೃಷ್ಟಿಯಲ್ಲಿ. ಅದೆಲ್ಲವೂ ಅವನೇ ತಾನೇ ಆಗಿರೋದು, ಮಣ್ಣು ಮಡಕೆ. ಇವಾಗ ಇಡೀ ಸೃಷ್ಟಿ ಶಾಂತವೋ ಅನಂತವೋ? ಅನಂತ. ಇವಾಗ ನೀವೇ ತಾನೇ ಹೇಳಿಕ ಬ್ರಹ್ಮ ಸತ್ಯ ಜ್ಞಾನ ಅನಂತ ಅಂತ. ನಾನು ಹೇಳಿದ್ನ ನೀವು ಹೇಳಿದ್ರಿ, ನೀವೇ ಹೇಳಿದ್ರಿ. ಇವಾಗ ಬ್ರಹ್ಮ ಸತ್ಯ ಜ್ಞಾನ ಅನಂತ ಅಂತ ಹೇಳಿದ ಮೇಲೆ ಇವಾಗ ವಾಪಸ್ ಬನ್ನಿ, ನಿಮ್ಮನ್ನು ನೀವೇನಂತ ಗುರುತಿಸ್ಕೊಂಡ್ರೆ ಹೇಳಿ, ಬೇಜಾರಾಗಿ ಹೇಳಿ, ಧೈರ್ಯವಾಗಿ ಹೇಳಿ. ನಾನು ನನ್ನನ್ನ ಸತ್ಯಜ್ಞಾನಾನಂತ ಅಂತ ಹೇಳ್ಬಿಟ್ಟೆ, ನನ್ನ ಅನುಭವದ ಮೇಲೆ ಹೇಳ್ತೀನಿ ನಾನು ಇವಾಗ. ವೇದ ಯಾರಿಗೆ ಹೇಳ್ತಾ ಇದ್ದೆ? ಅಲ್ಲಿಗೆ ಈ ಸತ್ಯಜ್ಞಾನ ಅಂತ ಆ ಸತ್ಯಜ್ಞಾನ ಅಂತ ಎರಡು ಮರ್ಚ್ ಮಾಡ್ಬಿಡಿ. ಈ ಕಡೆ ಏನು ಉಳಿಯುತ್ತೆ, ಆ ಕಡೆ ಏನು ಉಳಿಯುತ್ತೆ? ಈ ಕಡೆ ನಾನು, ಆ ಕಡೆ ಬ್ರಹ್ಮ. ಇಬ್ರಿಗೂ ಒಂದೇ ಲಕ್ಷಣಗಳನ್ನು ಕೊಟ್ಟಿದ್ರೆ ಅವಾಗ ನಾನು ಬ್ರಹ್ಮ ಏನಾಗ್ಬೇಕು? ಒಂದೇ. ಆಯ್ತಾ? ಅಷ್ಟೇ. ಇಲ್ಲ, ನಿಜವಾಗ್ಲೂ ಅದೇ, ನಿಜವಾಗ್ಲೂ ಇಷ್ಟೇ ಇರೋದು. ಈಗಲೂ ಅಷ್ಟೇ ಇರೋದು ಅದೇನೆ. ನಾನು ಈ ಶರೀರದ ಜೊತೆ ಮೆತ್ತಾಕೊಂಡು ತಪ್ಪು ತಿಳ್ಕೊಂಡು ನಾನೇ ಈಗಲೂ ಬ್ರಹ್ಮವಾಗಿದ್ರೂ ಕೂಡ ಮರೆತು ಬಿಟ್ಟು ನನ್ನನ್ನ ನಾನೇ ಮರೆತು ನಾನಲ್ಲದೆ ಇರುವಂತಹ ಈ ಶರೀರವನ್ನ ನಾನು ಅಂತ ಅರ್ಥ ಮಾಡಿಕೊಂಡು ತಪ್ಪಾಗಿ ತಿಳ್ಕೊಂಡಿದ್ದಕ್ಕೋಸ್ಕರ ಸಂಸಾರದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀನಿ. ಅಲ್ಲಿಗೆ ನಾವು ಏನ್ ಮಾಡ್ಬೇಕು? ವಾಟ್ ಈಸ್ ದಿ ಫಸ್ಟ್ ಸ್ಟೆಪ್? ಮೋಕ್ಷದ ಕಡೆ ಹೋಗ್ಬೇಕು ಅಂದ್ರೆ ಮೊದಲನೇ ಸ್ಟೆಪ್ ಏನ್ ಮಾಡ್ಬೇಕು ಅಂದ್ರೆ, ಸುಖ ದುಃಖ ನನಗೇನು ದುಡ್ಡು ಬೇಕಾ, ಮಕ್ಕಳಾಗ್ಬೇಕಾ, ಮದುವೆ ಆಗ್ಬೇಕಾ, ಪ್ರಮೋಷನ್ ಬೇಕಾ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದನ್ ಬೇಕು ಅಂದ್ರೆ ಕರ್ಮಕಾಂಡ ತಿಳ್ಕೋಬೇಕು, ಅದರಲ್ಲಿ ಹೇಳಿರುವಂತಹ ವಿಧಿವಿಧಾನಗಳನ್ನ ಅನುಸರಿಸಿದ್ರೆ ಅದೆಲ್ಲ ಸಿಗುತ್ತೆ. ಇವಾಗ ಅದನ್ನೆಲ್ಲ ಸುಮ್ಮನೆ ನಾಳೆಯಿಂದ ಎಲ್ಲ ಬಿಟ್ಬಿಟ್ಟು ಸುಮ್ಮನೆ ಉಪನಿಷತ್ತನ್ನು ಓದ್ಬಿಟ್ರೆ ನಮ್ಗೆ ಸಿಗ್ತಾ ಅಂದ್ರೆ ಏನ್ ಮಾಡಿದ್ರು ಸಿಗಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ನಿಜವಾಗ್ಲೂ ನನ್ನಲ್ಲಿ ತೀವ್ರ ಇಚ್ಛೆ, ತೀವ್ರವಾಗಿರುವಂತಹ ಇಚ್ಛೆಗನ ಇದ್ರೆ ಮೋಕ್ಷಾನೇ ಬೇಕು ಅಂತ, ಆಗ ಕರ್ಮಯೋಗವನ್ನ ಅನುಸರಿಸಬೇಕು. ಕರ್ಮಯೋಗ ಅಂದ್ರೆ ನಾನು ಯಾವುದೇ ಒಂದು ಆಸೆ ಇಟ್ಕೊಳ್ದೆ ನಾನು ಆಫೀಸ್ಗೆ ಹೋಗ್ಬರ್ತೀನಿ, ಒಬ್ಬರನ್ನ ಒಂದ್ ಸ್ವಲ್ಪ ಹಣ ಕೊಟ್ಟು ದಾನ ಕೊಡ್ತೀನಿ, ಅವ್ರಿಗೆಲ್ಲ ಸೇವೆ ಮಾಡ್ತೀನಿ, ಅಲ್ಲ. ಕರ್ಮಯೋಗ ಅಂದ್ರೆ ಅದಲ್ಲ. ಕೃಷ್ಣ ಏನ್ ಹೇಳಿದಾನೆ ಅನ್ನೋದನ್ನ ನಂಬಬೇಕು. ಕೃಷ್ಣ ಏನ್ ಹೇಳಿದಾನೆ ಅಂದ್ರೆ, ಕರ್ಮಯೋಗ ಅಂದ್ರೆ ನೀನ್ ಆಫೀಸ್ಗೆ ಹೋಗೋ ಏನೇ ಈ ನಿತ್ಯ ಕರ್ಮ ಇದೆಯಲ್ಲ, ವೇದದಲ್ಲಿ ನಿನಗೆ ವಿಹಿತವಾಗಿರುವಂತಹ ಕರ್ಮ ಏನು ಇದೆ ಅಲ್ವಾ? ನೀನ್ ಬ್ರಾಹ್ಮಣನಾದ್ರಾಗಿರೋ, ಶೂದ್ರನಾದ್ರಾಗಿರೋ, ಯಾವಾದ್ರಾಗಿರೋ ಮೋಕ್ಷ ಬೇಕಾ ನಿಂಗೆ? ಹಾಗಾದ್ರೆ ಶಾಸ್ತ್ರದಲ್ಲಿ ಹೇಳಿರುವಂತಹ ಕರ್ಮವನ್ನ ಫಲಾಪೇಕ್ಷೆ ಇಲ್ಲದೆ ಮಾಡು.
ನಿಷ್ಕಾಮ ಕರ್ಮ ಅಂದ್ರೆ ಅದೇನೆ. ನಾನು ನಿಷ್ಕಾಮವಾಗಿ ವಾಪಸ್ ಹೋಗ್ಬರ್ತೀನಿ ಅಂದ್ರೆ ಆಗಲ್ಲ. ಅದಲ್ಲ. ನಿಷ್ಕಾಮವಾಗಿ ಮಾಡೋದು ಅಂದ್ರೆ ವೇದದಲ್ಲಿ ನನಗೆ ವಿಹಿತವಾಗಿರುವಂತಹ ಕರ್ಮವನ್ನ ಮಾಡ್ತಾ ಯಾವ ಕಾಮನೆಗಳು ಇಲ್ಲದೆ ಅದನ್ನು ಮಾಡಿದ್ರೆ ಅವಾಗ ಅದು ನಿಷ್ಕಾಮ ಕರ್ಮ ಅಂತ ಕರೀತಾರೆ. ಅದರಿಂದ ಏನಾಗುತ್ತೆ ಅಂದ್ರೆ ನನಗೆ ಯಾವಾಗ ನನ್ನ ಆಸೆಗಳನ್ನೆಲ್ಲ ಬಿಟ್ಬಿಟ್ಟು ನಿನ್ನೆಯವರೆಗೆ ಸಂಧ್ಯಾವಂದನೆ ಮಾಡ್ತಾ ನನ್ಗೆ ಒಳ್ಳೆ ಮಾರ್ಕ್ಸ್ ಬೇಕು, ನಂಗೆ ಒಳ್ಳೆ ಪ್ರಮೋಷನ್ ಬೇಕು ಅಂತ ಕೇಳ್ತಾ ಇದ್ದಲ್ಲ, ಅದೇನು ಬೇಡ. ನನಗೆ ನೀನೊಬ್ಬನೇ ಬೇಕು, ನನಗೆ ನನ್ನನ್ನು ತಿಳ್ಕೊಬೋದು, ನೀನ್ ಬೇಕು ಅಂತ ಕೇಳೋನಿರ್ತಾನಲ್ಲ, ಆಗ ಮನಸ್ಸೇನಾಗುತ್ತೆ ಅಂದ್ರೆ ಅದು ಇದು ಬೇಕು ಅನ್ನುವಂತಹ ಕಲ್ಮಶ ಎಲ್ಲ ಹೊರಟೋಗುತ್ತೆ. ಅದರಿಂದ ಚಿತ್ತ ಶುದ್ಧಿ ಆಗುತ್ತೆ. ಏನಾಗುತ್ತೆ? ಜ್ವರಗಳಿ ಚಿತ್ತಶುದ್ಧಿ ಆಗುತ್ತೆ. ಚಿತ್ತಶುದ್ಧಿ ಆಗ್ತಾ ಆಗ್ತಾ ಏನಾಗುತ್ತೆ ಅಂದ್ರೆ ಆ ಪರಮಾತ್ಮನ ಮೇಲೆ ಹೆಚ್ಚು 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 ತಾದಾತ್ಮ್ಯ ಉಂಟಾಗುತ್ತೆ. ತಾದಾತ್ಮ್ಯ ಉಂಟಾಗ್ತಾ ಆಗ್ತಾ ಎಲ್ಲಾ ಕಡೆ ನನ್ನ ಎದುರುಗಡೆ ಕಾಣುವ ಪ್ರತಿಯೊಂದು ವಸ್ತುಗಳಲ್ಲೂ ಪರಮಾತ್ಮನ್ನೇ ನೋಡುವಂತಹ ಅಭ್ಯಾಸವನ್ನು ಮಾಡ್ತೀನಿ. ಗೊತ್ತಾಗ್ತಾ ಇದೆ ನಿಮ್ಗೆ? ನಾನು ಯಾರ ಮೇಲೂ ಯಾವಾಗ ಆಸೆ ಹೊರಟೋಗುತ್ತೋ ಅವಾಗ ಇವ್ರು ನನ್ನ ಹತ್ರ ಅವ್ರ ದೂರ ಹೊರಟೋಗುತ್ತೆ. ಎಲ್ಲರೂ ಪರಮಾತ್ಮ ಸ್ವರೂಪರು ಅಂತ ಬರುತ್ತೆ. ಅದು ಬರ್ತಾ ಬರ್ತಾ ಏನಾಗುತ್ತೆ ಅಂದ್ರೆ ಆ ಒಂದು ಮನಸ್ಸಿನಲ್ಲಿ ಪರಮಾತ್ಮನೇ ನಿಲ್ಲಬೇಕು ಅನ್ನೋ ಆಸೆ ಬರುತ್ತೆ. ಆಗ ಅವನು ಮನೆಯನ್ನು ಬಿಟ್ಟು ಹೊರಗಡೆ ಹೊರಟೋಗ್ತಾನೆ. ಸುಮ್ಮನೆ ಹೊರಟೋಗ್ತಾನೆ ಅಂತಲ್ಲ, ಸನ್ಯಾಸಿ ಆಗ್ತಾನೆ. ಗೊತ್ತಾಗ್ತದೆ ನಮಗೆ? ಅಂದ್ರೆ ಅರ್ಥ, ಈ ಕರ್ಮಯೋಗ ಅನ್ನೋದರ ಫಲ ಚಿತ್ತಶುದ್ಧಿ, ಅದರ ಫಲ ವೈರಾಗ್ಯ, ವೈರಾಗ್ಯದಿಂದ ಸನ್ಯಾಸಿ ಆಗ್ತಾನೆ. ಇದಾಗೋದಿಕ್ಕೆ ವರ್ಷಗಳ ತಗೋಬಹುದು ಅಥವಾ ಜನ್ಮ ಜನ್ಮಾಂತರಗಳು ತಗೋಬಹುದು. ಆ ವೈರಾಗ್ಯ ಅಂದ್ರೆ ಏನು ಅಂದ್ರೆ ಈ ಶರೀರ ಕೂಡ ನಾನಲ್ಲ ಅಂತ ಬಂದ್ಬಿಡ್ಬೇಕು. ಇದ್ರ ಮೇಲೆ ನಾನು ಸಂಪೂರ್ಣವಾಗಿ ವ್ಯಾಮೋಹ ಅನ್ನೋದು ಹೊರಟೋಗ್ಬಿಡ್ಬೇಕು. ಅದು ಹೊರಟೋಗಿದ್ಯಾ ಇಲ್ವಾ ಅಂತ ಗೊತ್ತಾಗೋದಕ್ಕೋಸ್ಕರನೇ ಕ್ರಮಸನ್ಯಾಸ ಅಂತ ಕರೀತಾರೆ. ಕ್ರಮಸನ್ಯಾಸ ಅಂದ್ರೆ ಇದನ್ನ ಶಾಸ್ತ್ರದಲ್ಲಿ ವಿವಿಧಿಷಾ ಅಂತ ಕೂಡ ಕರೀತಾರೆ. ಏನ್ ಕರೀತಾರೆ? ವಿವಿಧಿಷಾ ಅಂತ ಕರೀತಾರೆ. ವಿವಿಧಿಷಾ ಸನ್ಯಾಸ ಅಂತ ಕರೀತಾರೆ. ಆ ಸನ್ಯಾಸ ಅನ್ನೋದು ಅಂದ್ರೆ ಸನ್ಯಾಸಿ ಆ ಕ್ರಮ ಇದೆಯಲ್ಲ, ಸನ್ಯಾಸ ಕೊಡ್ತಾರಲ್ಲ, ದೀಕ್ಷೆ ಕೊಡ್ತಾರಲ್ಲ, ಅವಾಗ ಏನ್ ಮಾಡ್ತಾರೆ ಅಂದ್ರೆ ಅವರು ನಗ್ನವಾಗಿ ಬರ್ಬೇಕು ಅಂತಿದೆ. ಅಂದ್ರೆ ಏನರ್ಥ? ಹಾಗಿರ್ಬೇಕು ಅಂದ್ರೆ ಸಂಪೂರ್ಣವಾಗಿ ಈ ಶರೀರ ನಾವು ಹೊರಟೋಗಿರ್ಬೇಕು. ನೀವು ದಿಗಂಬರರು ನೋಡಿದ್ರ? ಜೈನ್ ದಿಗಂಬರರು ಯಾವ ಅಭಿಮಾನ ಇರಲ್ಲ ಅದ್ರ ಮೇಲೆ. ಆ ಒಂದು ಮಟ್ಟ ಬಂದಿದ್ರೆ ಆಗ ಅವನಿಗೆ ಸಂಪೂರ್ಣ ವೈರಾಗ್ಯ ಇದೆ ಅಂತ ಅರ್ಥ. ಆ ತರಹ ಸಂಪೂರ್ಣ ವೈರಾಗ್ಯ ಬಂದ್ಮೇಲೆ ಅವನು ಮನೆಯಲ್ಲಿ ಇದ್ರೆ ಅವನಿಂದ ಬೇರೆಯವ್ರಿಗೂ ಕಷ್ಟ, ಬೇರೆಯವ್ರಿಗೂ ಅವನಿಂದ ಕಷ್ಟ. ಆದ್ರಿಂದ ಅವನು ನಿಜಗ್ರಹ ತೂರ್ಣ ವಿನಿರ್ಗಮ್ಯತ, ಅವನು ಹೊರಟೋಗ್ಬಿಡ್ಬೇಕು. ಸನ್ಯಾಸಿಯಾಗಿ ಆಮೇಲೆ ಧ್ಯಾನ ಯೋಗದಲ್ಲೇ ಇದ್ದು, ಧ್ಯಾನಸ್ಥನಾಗೇ ಇದ್ದು ಮನಸ್ಸನ್ನು ಪರಮಾತ್ಮನಲ್ಲೇ ನಿಂತು ಹೋಗಬೇಕು. ಯಾವುದೋ ಒಂದು ಕಾಲಕ್ರಮದಲ್ಲಿ ಆ ಪರಬ್ರಹ್ಮ ಸ್ವರೂಪವೇ ನಾನು ಅಂತ ಗುರುಮುಖೇನ ಏನು ಉಪದೇಶ ಆಗಿರುತ್ತಲ್ಲ, ಆ ಉಪದೇಶದ ಮೂಲಕ ಅವನು ಬ್ರಹ್ಮವೇ ಆಗ್ಬಿಡ್ತಾನೆ. ಅದನ್ನೇ ಮೋಕ್ಷ ಅಂತ ಕರೀತಾರೆ. ಮೋಕ್ಷ ಅನ್ನೋದು ಸತ್ತೋಗ್ಬಿಡ್ತಾನೆ ಅಂತ ಅಲ್ಲ. ಅಂದ್ರೇನು? ಅವನು ಮೋಕ್ಷ ಬಂತು ಅಂದ ತಕ್ಷಣ ಶರೀರ ಬಿದ್ದೋಗ್ಬಿಡುತ್ತೆ ಅಂತ ಏನಿಲ್ಲ. ಮೋಕ್ಷ ಬರೋದಕ್ಕೂ ಶರೀರ ಬಿದ್ದೋಗೋದಕ್ಕೂ ಸಂಬಂಧವೇ ಇಲ್ಲ. ಯಾಕೆ ಅಂದ್ರೆ ಮೋಕ್ಷ ಅಂದ್ರೆ ಸರಿಯಾಗಿ ತಿಳ್ಕೊಂಡಿದೀನಿ ಅಂತ ಅರ್ಥ. ಏನಂತ ತಿಳ್ಕೊಂಡೆ ನಾನು ಇವಾಗ? ನಾನ್ ಶರೀರವಲ್ಲ, ನಾನು ಬ್ರಹ್ಮವೇ, ನಾನೇ ಇದೆಲ್ಲವೂ ಆಗಿದ್ದೀನಿ. ಯಾಕೆ? ಬ್ರಹ್ಮವೇ ಇದೆಲ್ಲವೂ ಆಗಿದ್ದಾಗ ಆ ಬ್ರಹ್ಮ ನಾನೇ ಆದಾಗ ನಾನೇ ಎಲ್ಲವೂ ಆಗಿದ್ದೀನಿ. ಇರೋದೊಂದೇ ಒಂದು ವಸ್ತು ಇವಾಗ, ಯಾರಲ್ಲ?
ಹ? ಬ್ರಹ್ಮವೊಂದೇ, ಆ ಬ್ರಹ್ಮ ನಾನು ಅಂತ ಆಗೋದು. ಗೊತ್ತಾಗ್ತದೆ ನಮ್ಗೆ? ತಿಳ್ಕೊಂಡ ಮೇಲೆ ಅವನು ಮಿಕ್ಕೆಲ್ಲರೂ ಚೆನ್ನಾಗಿರ್ಲಿ ಅಂತ ಇದೇ ಅದ್ವೈತ ಸಿದ್ಧಾಂತವನ್ನ ಸಂಪ್ರದಾಯಬದ್ಧವಾಗಿ ಶಾಸ್ತ್ರದಲ್ಲಿ ಏನ್ ಹೇಳಿದೆಯೋ ಅವನು ಹೇಗೆ ಕಷ್ಟಪಟ್ಟು ಆ ದಾರಿಯಲ್ಲಿ ಬಂದೋ ಆ ದಾರಿಯನ್ನ ಹಾಗೆ ಹೇಳ್ತಾನೆ. ಗೊತ್ತಾಗ್ತದೆ ನಮ್ಗೆ ಹೇಳ್ತಿರೋದು? ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿ ಅಂತಾರೆ. ಆ ಗುರು ಆದವನು ತತ್ವದರ್ಶಿ ಅಂತ ಅನಿಸ್ಕೊತಾನೆ. ಅಂದ್ರೆ ತತ್ವವನ್ನ ಚೆನ್ನಾಗಿ ಬಲ್ಲವನು ಅಂತ ಅರ್ಥ. ಅದನ್ನ ತಿಳ್ಕೊಂಡ್ರೆ ಅವನು ಅದ್ವೈತ ಸ್ಥಿತಿಯಲ್ಲಿ ನೆಲೆಸ್ತಾನೆ, ಅಂದ್ರೆ ಒಂದೇ ಒಂದಾಗಿರ್ತಾನೆ. ಹೇಗೆ ಮುಂಚೆ ಬ್ರಹ್ಮವು ಎಲ್ಲ ಕಡೆ ಒಂದು ಅಂತ ಇತ್ತು, ಹಾಗೆ ಇವನು ಕೂಡ ಒಂದೇ ಆಗ್ಬಿಡ್ತಾನೆ. ಗೊತ್ತಾಗ್ತದೆ ನಮ್ಗೆ ಹೇಳ್ತಿರೋದು? ಅರ್ಥ ಆಯ್ತಾ ಇವಾಗ? ಆದ್ರಿಂದ ಇದು ಅದ್ವೈತ ಸಿದ್ಧಾಂತ. ಇದ್ರ ಕಡೆ ಹೋಗ್ಬೇಕು ಅಂದ್ರೆ ಮೊದಲನೇ ಸ್ಟೆಪ್ ಅಂದ್ರೆ ನಾನೇ ಸ್ವತಂತ್ರವಾಗಿ ಅಧ್ಯಯನ ಮಾಡಬಾರದು. ಗೊತ್ತಾಗ್ತದೆ ನಮ್ಗೆ? ಗುರುಮುಖೇನೇ ಅಧ್ಯಯನ ಮಾಡಬೇಕು. ಆಚಾರ್ಯಾಧೈವ ವಿದ್ಯಾ ಸಾಧಿಷ್ಠಂ ಪ್ರಾಪತ್ ಅಂತ ಹೇಳ್ತಾರೆ. ಅಂದ್ರೆ ಆಚಾರ್ಯನಿಂದ ಕಲಿತಿರೋ ವಿದ್ಯೆ ಮಾತ್ರ ಫಲ ಪಡೆಯುತ್ತಿದೆ. ಆಯ್ತಾ? ಇದು ಮೊದಲನೇದು. ಎರಡನೇದು, ಶರೀರವನ್ನ ಮನಸ್ಸನ್ನ ಶುದ್ಧವಾಗಿಟ್ಕೋಬೇಕು. ಏನ್ ಹಾಗಂದ್ರೆ ಶುದ್ಧವಾಗಿರುವಂತಹ ಆಹಾರವನ್ನೇ ತಗೋಬೇಕು. ಅಂದ್ರೆ ಅರ್ಥ ಅದನ್ನ ಭಗವಂತನಿಗೆ ಅರ್ಪಣೆ ಮಾಡೋದಕ್ಕೆ ಯೋಗ್ಯವಾಗಿರುವಂತಹ ಆಹಾರವನ್ನು ತಗೋಬೇಕು ಅಂತ ಅರ್ಥ. ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ ತುಂಬಾ ಹೈಜೀನಿಕ್ ಆಗಿ ಮಾಡ್ತಾರಂತೆ ಅಂತ ಅಲ್ಲ ಅರ್ಥ. ಅದಕ್ಕೆ ಆ ತರದ ಊಟ ಎಲ್ಲ ಹೇಳ್ತಾರೆ. ಭಗವಂತನಿಗೆ ಅರ್ಪಣೆ ಮಾಡೋದಕ್ಕೆ ಯೋಗ್ಯವಾಗಿರುವಂತಹ ಊಟವನ್ನು ಮಾಡಬೇಕು. ಏನ್ ಯಾಕೆ ಅಂದ್ರೆ ಅಡಿಗೆ ಅನ್ನೋದು ಒಂದು ಯಜ್ಞ. ಆ ಯಜ್ಞವನ್ನ ನಾನು ಮಾಡಿ ಪರಮಾತ್ಮನಿಗೆ ನಾನು ಅದನ್ನ ಅರ್ಪಣೆ ಮಾಡಿ ತಗೊಳ್ಳುವಂತಹದ್ದಿದೆಯಲ್ಲ, ಅದು ನನ್ನ ಮನಸ್ಸನ್ನ ಶುದ್ಧಿ ಮಾಡುತ್ತೆ. ಆಹಾರ ಸತ್ವವು ಸತ್ವಶುದ್ಧಿ. ಮನಸ್ಸು ನನಗೆ ಬೇಡದೇ ಇರುವಂತಹ ವಿಷಯದಲ್ಲಿ ನಾನು ಗಮನ ಕೊಡಬಾರದು, ಇನ್ನೊಬ್ಬರ ಬಗ್ಗೆ ಮಾತಾಡಬಾರದು, ಇನ್ನೊಬ್ಬರನ್ನ ಜಡ್ಜ್ ಮಾಡಬಾರದು, ಒಬ್ಬರನ್ನ ಮನಸ್ಸು ನೋವುಂಟು ಮಾಡಬಾರದು. ಇದೆಲ್ಲ ಮನಸ್ಸ ಮಾಡುವಂತಹ ತಪಸ್ಸು. ವಾಚಕವಾಗಿ ಸುಳ್ಳು ಇತ್ಯಾದಿಗಳನ್ನು ಹೇಳಬಾರದು, ವಾಚಕ ಮಾಡುವಂತಹ ತಪಸ್ಸು. ಚೆನ್ನಾಗಿ ಭಗವತ್ ಕೈಂಕರ್ಯವನ್ನು ಮಾಡಬೇಕು. ಚೆನ್ನಾಗಿ ಪೂಜೆ ಜಪ ಇತ್ಯಾದಿಗಳೆಲ್ಲ ಮಾಡಬೇಕು. ಮಾಡ್ತಾ ಇದ್ರೆ ಕಾಲಕ್ರಮೇಣ ಪರಮಾತ್ಮನ ಅನುಗ್ರಹದಿಂದ ಬೇಕಾಗಿರುವಂತಹ ಸುಖವೂ ಸಿಗುತ್ತೆ, ಐಹಿಕ ಸುಖವೂ ಸಿಗುತ್ತೆ. ನನಗೆ ಮೋಕ್ಷ ಬೇಕು ಅನ್ನುವಂತಹ ತೀವ್ರ ಇಚ್ಛೆ ಇದ್ದಾಗ ಪರಮಾತ್ಮ ಮೋಕ್ಷವನ್ನು ಕೊಡ್ತಾನೆ ಅನ್ನೋ ಮಾತನ್ನು ಹೇಳ್ತಾ ಈ ಉಪನ್ಯಾಸ ಮಾಲಿಕೆಯನ್ನು ಮುಗಿಸ್ತೀನಿ. ನಿಮಗೇನಾದ್ರೂ ಪ್ರಶ್ನೆ ಇದ್ರೆ ಕೇಳಿ. 5 ನಿಮಿಷ ಇದೆ, 6 ನಿಮಿಷ ಕೇಳಿ ಪರವಾಗಿಲ್ಲ ಕೇಳಿ. ಪ್ರಪಂಚದಲ್ಲಿ ಇದ್ಕೊಂಡೇನೆ ಬ್ರಹ್ಮಜ್ಞಾನ ಮಾಡಕ್ಕಾಗತ್ತು. ಪ್ರಪಂಚವನ್ನು ಬಿಟ್ಬಿಟ್ರೆ ಬ್ರಹ್ಮಜ್ಞಾನ ಸಿಗೋದೇ ಇಲ್ಲ. ಅಲ್ಲಪ್ಪ, ಸನ್ಯಾಸಿ ಕೂಡ ಪ್ರಪಂಚದಲ್ಲೇ ಇರೋದು. ಸನ್ಯಾಸಿ ಅಂದ್ರೆ ಎಲ್ಲೇ ಹೋಗ್ಕೊಂಡು ಭೂಮಿ ಮೇಲೆ ತಾನೇ ಇರ್ತಾನೆ ಅಲ್ವೇ? ಸಂಸಾರದಲ್ಲಿದ್ರೆ ಏನ್ ಮಾಡಕ್ಕಾಗಲ್ಲ ಅಂದ್ರೆ ಅರ್ಥ. ಸಂಸಾರ ಅಂದ್ರೆ ಇಲ್ಲಿರೋದು ಸಂಸಾರ. ಗೊತ್ತಾಗ್ತಾ ಇದೆ ನಿಮ್ಗೆ? ಇಲ್ಲಿದೆ ನೋಡಿ ಸಂಸಾರ ಅಂದ್ರೆ ಏನು. ಎದುರುಗಡೆ ಯಾರೋ ಒಂದು ಸ್ತ್ರೀ ಇದ್ಲು, ಅವಳು ಸುಮ್ಮನೆ ಇದ್ಲು ಸ್ತ್ರೀಯಾಗಿ. ನಾನೇನ್ ಮಾಡಿದೆ, ಆ ಸ್ತ್ರೀಯಲ್ಲಿ ಹೆಂಡತಿ ಅನ್ನುವಂತ ಸಂಬಂಧವನ್ನು ನಾನು ಕಲ್ಪಿಸ್ಕೊಂಡೆ. ಕಲ್ಪನೆ ಅದು, ಹೌದಲ್ವ? ಆಮೇಲೆ ಶುರುವಾಯ್ತು ಎಲ್ಲ. ನಾನು ಇವಾಗ ಹೆಂಡತಿ ಇನ್ನೊಬ್ಬರಿಗೆ ಮಗಳು ಆಗಿದ್ದಾಳಲ್ವಾ, ಇನ್ಯಾರೋ ತಂಗಿನೂ ಆಗಿದ್ದಾಳಲ್ವಾ,
ಅಲ್ಲಿಗೆ ಹೆಂಡತಿ ಅನ್ನೋದು ನನ್ನ ತಲೆಯಲ್ಲಿ, ತಂಗಿ ಅನ್ನೋದು ಇನ್ಯಾರೋ ತಲೆಯಲ್ಲಿ, ಅಮ್ಮ ಅನ್ನೋದು ಮಗನ ತಲೆಯಲ್ಲಿ, ಹಿಂತಾನೆ ಇದೆ. ಅಲ್ಲಿ ನಿಜವಾಗ್ಲೂ ಹೆಂಡತಿ ಅನ್ನೋದು ಅಸ್ತಿತ್ವದಲ್ಲಿ ಇಲ್ಲ. ಗೊತ್ತಾಗ್ತದೆ ನಿಮ್ಗೆ? ಸೊ ಇದೆಲ್ಲನೂ ಕಲ್ಪನೆ. ನನ್ನ ಯಾವ ಶ್ರುತಿ ಅಂದ್ರೆ ಶಾಸ್ತ್ರ ಕೇಳಿದೆ, ನಿನ್ ಯಾವ ಕಲ್ಪಿಸ್ಕೊ ಅಂತ ಹೇಳ್ದ. ಇಲ್ದೇ ಇರುವಂತಹ ಒಂದು ಸಂಬಂಧವನ್ನು ನೀನ್ ಯಾರ ಕಲ್ಪಿಸ್ಕೊ ಅಂತ, ನಿನಗೆ ಮೋಹ ಹುಟ್ಟಿತು, ಅದಕ್ಕೆ ಕಲ್ಪಿಸ್ಕೊಂಡೆ, ಅದಕ್ಕೆ ಸಂಬಂಧವನ್ನು ಕಲ್ಪಿಸ್ಕೊಂಡೆ, ಅದಕ್ಕೆ ಒದ್ದಾಡ್ತಾ ಇದೆಯಾ. ವೈರಾಗ್ಯ ಬಂದವನ್ ಏನ್ ಮಾಡ್ತಾನೆ ಅಂದ್ರೆ, ಓಹೋ ಇದಕ್ಕೆ ಸಂಬಂಧ ಇಲ್ಲ ಅಂತ ಬಿಟ್ಬಿಡ್ತಾನೆ. ಬಿಟ್ಬಿಡ್ತಾರೆ ಅಂದ್ರೆ ಹೇಗೆ ಬಿಟ್ಬಿಡ್ತಾರೆ ಗೊತ್ತಾ ನಿಮ್ಗೆ ಊಹೆ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಎದುರುಗಡೆ ಅಪ್ಪ ಅಮ್ಮ ಬಂದ್ರು ಕೂಡ ಅಪ್ಪ ಅಮ್ಮ ಅಂತ ಗೊತ್ತೇ ಆಗಲ್ಲ. ಅಂದ್ರೆ ಗೊತ್ತಾಗಲ್ಲ ಅಂದ್ರೆ ಅರ್ಥ ಮನಸ್ಸಿಗೆ ಬರಲ್ಲ. ಎಲ್ಲರನ್ನು ಹೇಗೆ ಮಾಡ್ತಾರೋ ಅವ್ರನ್ನ ಹಾಗೆ ಮಾಡ್ತಾರೆ. ಅದು ನಿಜವಾದ ವೈರಾಗ್ಯ ಅಂದ್ರೆ. ಗೊತ್ತಾಯ್ತಲ್ಲ? ಹಾಗೆ ಉಪನಿಷತ್ತಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರುವ ಹಾಗೆ ಅಹಮಾತ್ಮ ಸರ್ವಭೂತ ನಾನೇ ಆತ್ಮ ಅಂತ ಹೇಳ್ಕೊಳ್ತಾರೆ. ಆದ್ರೆ ಕೆಲವು ಕಡೆ ಆತ್ಮ ಮತ್ತು ಜೀವಾತ್ಮ ಮತ್ತು ಪರಮಾತ್ಮ ಎರಡು ಪಕ್ಷಿಗಳು ಒಂದೇ ವೃಕ್ಷದಲ್ಲಿರೋ ಹಾಗೆ ಅನ್ನೋದಕ್ಕೆ ಉದಾಹರಣೆ. ಈಗ ಸದ್ಯಕ್ಕೆ ಗೊತ್ತಾಗುವವರೆಗೆ ನಾನು ಬೇರೆನೇ ಇದ್ದೀನಿ, ಪರಮಾತ್ಮ ಬೇರೆನೇ ಇದ್ದಾನೆ. ನನ್ಗೆ ಗೊತ್ತಿಲ್ಲ ಅಷ್ಟೇ. ಗೊತ್ತಾದ್ಮೇಲೆ ಬಂದೆ ಅಷ್ಟೇ. ಈಗ ಸದ್ಯಕ್ಕೆ ನಂಗೆ ಗೊತ್ತಿಲ್ಲ ಅಷ್ಟೇ. ಗೊತ್ತಿಲ್ಲ ಅಂದಾಗ ಏನೇನೋ ಇರುತ್ತೆ. ಗೊತ್ತಾದ್ಮೇಲೆ ಎಲ್ಲ ಒಂದು ಅಂತ ಗೊತ್ತಾಗತ್ತೆ ಅಷ್ಟೇ. ಅದೇನ್ ಬದಲಾಗಲ್ಲ. ದೇರ್ ಇಸ್ ನೋ ಫಿಸಿಕಲ್ ಚೇಂಜ್. ಇಟ್ ಈಸ್ ಓನ್ಲಿ an intellectual experiential change. ಗೊತ್ತಾಯ್ತಲ್ಲ? ಎಸ್ ಜೀವನ್ ಮುಕ್ತಿ and moksha is same. Yes. Shankaracharya wrote also okay. That is the only thing which is okay. There is no other thing which is okay. That is the only thing which is okay. ಸುರ ಅಸುರ ಎಲ್ಲನೇ ಪರಮಾತ್ಮ. ಸುರ ಅಸುರ. ಸುರ ಅಸುರ. ಪರಮಾತ್ಮ. ಹೌದು. Yes. You can use the knife to kill somebody as well as to cut vegetables also. It is not the mistake of the iron present there, the knife. Is it the mistake? Yes or no? ಇಲ್ಲ. ಗೊತ್ತಾಯ್ತಲ್ಲ? ಒಂದೇ ಚಾಕು ಒಬ್ಬರನ್ನ ತಿವಿಯಕ್ಕೂ ಉಪಯೋಗಿಸ್ತಾರೆ, ತರಕಾರಿ ಕಟ್ ಮಾಡ್ತಾರೆ ಅಂದ್ರೆ ಅದ್ರಲ್ಲಿರೋ ಲೋಹದ ತಪ್ಪು. ಅದೇ ಲೋಹ ಇದ್ರೂ ಈಗ ಗೊತ್ತಾಯ್ತಲ್ಲ? ವಿದೇಹ ಮುಕ್ತಿ ಅನ್ನೋದು ಎಲ್ಲೂ ಹೇಳಿಲ್ಲ. ಇರೋದು ಜೀವನ್ಮುಕ್ತಿ. ಇವಾಗ ನೋಡಿ, ತಿಳ್ಕೊಳ್ಳೋದು ಅಂತ ತಾನೇ ಹೇಳಿದ್ದಪ್ಪ ಇವಾಗ ನೀವು ಸದ್ಯಕ್ಕೆ ಇವಾಗ ತಿಳ್ಕೊಂಡ್ರೋ ಇಲ್ವೇ? ನಿಮ್ಗೆ ಇವಾಗ ಅಂದಾಜಲ್ಲಿ ಓಹೋ ಮೋಕ್ಷ ಅಂದ್ರೆ ಇವಾಗ ಏನು ಅಂತ ಗೊತ್ತಾಯ್ತು ಅಂತ ಅನ್ನಿಸ್ತಾ ಇಲ್ವೇ? ಇವಾಗ ವಿದೇಹ ಮುಕ್ತಿ ಅಂತ ಹೇಳಿದ್ರೆ ಭಯ ಆಗುತ್ತೋ ಇಲ್ವೇ? ಅಂದ್ರೆ ಇವಾಗ ನಾನು ತಿಳ್ಕೊಂಡಿದ್ರೆ ಮುಕ್ತನಾಗ್ಬೇಕು. ನಾನು ಸತ್ತೋದ್ಮೇಲೆನೇ ಮುಕ್ತಿ ಆಗುತ್ತೆ ಅಂದ್ರೆ ಅವಾಗ ಅದು ಮುಕ್ತಿ ಅಂತ ಹೇಳೋದೇ ಇಲ್ಲ. ಯಾಕೆಂದ್ರೆ ನೀವು ತಿಳ್ಕೊಂಡ್ರೆ ಸಂಸಾರದಿಂದ ಬಿಡುಗಡೆ ಆಗೋದು ಅಷ್ಟೇ, ಮುಗೀತು. ಶರೀರ ಅನ್ನೋದು ಸುಮ್ಮನೆ ಇದೊಂದು ಯಂತ್ರ. ಗೊತ್ತಾಯ್ತಾ ನಿಮ್ಗೆ? ಆದ್ರಿಂದ ಈ ಮಕ್ಕಳು ಟೈರ್ ಆಡಿಸ್ತಾರೆ ಗೊತ್ತಾ ನಿಮ್ಗೆ? ಕೋಲ್ ತಗೊಂಡು ಟೈರ್ ಹೀಗೆ ಹೊಡೆದ್ರೆ ಒಂದ್ ಸ್ವಲ್ಪ ದೂರ ಹೋಗಿ ಬಿದ್ದೋಗುತ್ತೆ. ಶರೀರ ಹಾಗೇನೆ ಅಷ್ಟೇ. ತಿಳ್ಕೊಂಡ ಮೇಲೆ ಯಾವಾಗಾದ್ರೂ ಬಿದ್ದೋಗ್ಲಿ ಬಿಡಿ, ಏನಿಲ್ಲ. ನಾನ್ ತಿಳ್ಕೊಂಡು ಆಗುತ್ತೆ ಅಷ್ಟೇ, ಮುಗೀತು. ಅದು ಜೀವನ್ ಮುಕ್ತಿ. ಗೊತ್ತಾಯ್ತಾ? ಮುಕ್ತಿ ಅನ್ನೋದು ಬದುಕಿರ್ಬೇಕಾದ್ರೇನೆ ಆಗೋದು, ಸತ್ತೋದ್ಮೇಲೆ ಅಲ್ಲ. ಸಾವು ಅನ್ನೋದು ಶರೀರಕ್ಕೆ, ನಂಗಲ್ಲ. ಒಂದ್ ನಿಮಿಷ ಇದೆ. ವೆರಿ ಗುಡ್. ನಾನು ಈ 3 ದಿವಸಗಳ ಕಾಲ ಏನು ಅವಕಾಶ ಸಿಕ್ತು, ಈ ಅವಕಾಶ ಕಲ್ಪಿಸಿಕೊಟ್ಟಂತಹ ಪ್ರಸನ್ನಾಂಜನೇಯ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿಗೂ ಮತ್ತು ಅಹಂ ಬ್ರಹ್ಮಾಸ್ಮಿ ಫೌಂಡೇಶನ್ಗೂ ಮತ್ತು ಈ ಸೇವೆಗೆ ಅವಕಾಶ ಮಾಡಿಕೊಟ್ಟಂತಹ ದಕ್ಷಿಣಾಮಯ ಶೃಂಗೇರಿ ಶಾರದಾ ಪೀಠದ ಉಭಯ ಜಗದ್ಗುರುಗಳ ಪಾದಾರವಿಂದಗಳಲ್ಲಿ ನನ್ನ ಶ್ರದ್ಧಾ ಭಕ್ತಿ ವಿನಯಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತಾ